ಕ್ಷೇತ್ರ ರಕ್ಷಣೆಯನ್ನ ಗಟ್ಟಿಗೊಳಿಸಬೇಕಾಗಿದೆ. ಕಾರಣ ಲೆಗ್ ಸ್ಪಿನ್ ಎಸೆತಗಾರರು ಆ ತಂಡದಲ್ಲಿ ಬಲಿಷ್ಠವಾಗಿದ್ದಾರೆ. ಬಹಳಷ್ಟು ಬಲವಾದ ಹೊಡೆತಗಳು, ವಿಶಿಷ್ಟ ಶೈಲಿಯ ಎಸೆತಗಳು, ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆಗಳು ಈ ಪಂದ್ಯದಲ್ಲಿ ಬರಲೇಬೇಕಾಗಿದೆ. ಇದು ರೋಚಕ ಸ್ಥಿತಿಯ ಪಂದ್ಯ, ಹೈ ವೋಲ್ಟೇಜ್ ಮ್ಯಾಚ್. ಮಹಾಲಿಂಗೇಶ್ವರ ಕಾರ್ಕಳ ವಿರುದ್ಧವಾಗಿ ಫ್ರೆಂಡ್ಸ್ ಬಜಾಲ್ ತಂಡಗಳ ಮಧ್ಯೆ ಸಾಗಿ ಬರ್ತಾ ಇದೆ. ಫ್ರೆಂಡ್ಸ್ ಬಜಾಲ್ ತಂಡದ ಪರವಾಗಿ ದ್ವಿತೀಯ ಓವರ್ ಅನ್ನು ಎಸೆಯಲು ಕೀರ್ತನ್ ರವರ ಆಗಮನವಾಗಿದೆ. ತೀರ್ಪುಗಾರ ಅಜ್ಮಲ್ ಜೋಕಟ್ಟೆ ಇವರನ್ನ ಬಿಟ್ಟು ಎಡಾಚ ಎಡಗೈ ದಾಂಡುಗಾರ ಮಹೇಶ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. 7 ಬಂದಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಆರಂಭದ ಚೆಂಡು ಇಲ್ಲಿ ಅಡ್ಡ ಚೆಂಡು ಎನ್ನುವ ನಿಶಾನೆಯಾಗ್ತಾ ಇದೆ. ತಂಡದ ಖಾತೆಯಲ್ಲಿ 1 ಮುಂದುವರಿಯುತ್ತಾ 8 ಓಟಗಳು ಜಮೆಯಾಗಿದೆ. ತನ್ನ ಓವರಿನ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ ಕೀರ್ತನ್. ದ್ವಿತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಉತ್ತಮವಾಗಿತ್ತು ಎಸೆತ. ಕ್ಷೇತ್ರಪಾಲಕ ಚೆಂಡನ್ನ ಎದ್ದು ಬಿದ್ದು ಹಿಡಿದುಕೊಂಡ್ರು. ಖಂಡಿತವಾಗಿಯೂ ಇಲ್ಲಿ 1 ಓಟಗಳು ಮಾತ್ರ ಜಮೆಯಾಗಿದೆ. ಅಂಕಪಟ್ಟಿಯಲ್ಲಿ ತಂಡದ ಖಾತೆಯಲ್ಲಿ 9 ಬಂದಿದೆ. ವಿನೋದ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಎದುರಿಸಿದ ಪ್ರಥಮ ಚೆಂಡುವಿಗೆ ಉದ್ದರಿಯನ್ನ ಬಿಟ್ಟುಕೊಟ್ಟಂತಹ ಕಾರ್ಕಳದ ಆಟಗಾರ ವಿಜೇತ್ ವೀಕ್ಷಣೆಯಲ್ಲಿದ್ದಾರೆ. ಅವರ ಸ್ಥಾನವನ್ನ ತುಂಬಲು ವಿನೋದ್ ರವರ ಆಗಮನವಾಗಿತ್ತು. ಎದುರಿಸಿದ ಪ್ರಥಮ ಚೆಂಡುವಿಗೆ 2 ಓಟವನ್ನು ಗಳಿಸಿಕೊಂಡಂತಹ ವಿನೋದ್ ಕಳೆದ ವಾರ ಪ್ಯಾರಡೈಸ್ ಕೃಷ್ಣಾಪುರ ಮೈದಾನದಲ್ಲಿ ಎದುರಿಸಿದ ದ್ವಿತೀಯ ಚೆಂಡುವಿಗೆ ಆಕರ್ಷಕ ಶೈಲಿಯ ಹೊಡೆತವನ್ನು ಹೊಡೆದಿದ್ರು. ಇಲ್ಲಿ ಬಜಾಲ್ ತಂಡದ ಪ್ರತಿ ಒಂದು ಕ್ಷೇತ್ರ ಪಾಲಕರು ತೀರ್ಪುಗಾರರಿಗೆ ಮನವಿಯನ್ನಿಟ್ಟಿದ್ರು. ಖಂಡಿತ ಇಲ್ಲಿ ನಕಾರಾತ್ಮಕ ತೀರ್ಪು ಬರುವುದರೊಂದಿಗೆ 2 ಚೆಂಡುಗಳು ಮುಕ್ತಾಯವಾಗಿದೆ. ಕ್ಷೇತ್ರ ಪಾಲಕ ಚೆಂಡನ್ನ ಹಿಡಿದ ತಕ್ಷಣವೇ ಎಸೆತಗಾರನ ಕಡೆಗೆ ಗೂಟಕ್ಕೆ ನೇರ ಗುರಿಯನ್ನ ಇಟ್ಟಿದ್ರು. ಆದ್ರೆ ಯಾವುದೇ ಅಪಾಯವಿಲ್ಲದೆ 1 ಓಟ ಮುಂದುವರಿಯುತ್ತಾ ಮತ್ತೆ ಸ್ಟ್ರೈಕ್ ತಮ್ಮ ಪಾಲಾಗಿಸಿಕೊಳ್ತಾ ಇದ್ದಾರೆ. ಮಹೇಶ್ ಸ್ಟ್ರೈಕರ್ ತುದಿಯಲ್ಲಿ ಅಂಕಪಟ್ಟಿಯಲ್ಲಿ 10 ಓಟಗಳು ಬಂದಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಕ್ಷೇತ್ರಪಾಲಕ ಚೆಂಡನ್ನ ಹಿಡಿದಾಗ 2ನೇ ಓಟಕ್ಕಾಗಿ ಕರೆಯನ್ನು ಕೊಟ್ಟಿದ್ರು. ಗೂಟಗಳ ಮಧ್ಯೆ ಅದ್ಭುತವಾದಂತಹ ಓಟಗಾರಿಕೆ. 2 ಓಟವು ಕೂಡ ಪೂರ್ತಿಯಾಗುತ್ತಾ ಅಂಕಪಟ್ಟಿಯಲ್ಲಿ 12 ಓಟಗಳು ಜಮೆಯಾಗಿದೆ. 3 ಚೆಂಡುಗಳು ಮುಕ್ತಾಯವಾಗಿದೆ. ತನ್ನ ಓವರಿನ 4ನೇ ಚೆಂಡನ್ನ ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಕೀರ್ತನ್. ಆರಂಭದ ಚೆಂಡನ್ನ ವೈಟ್ ಬಾಲ್ ಆಗಿ ಎಸೆದಿದ್ರು. ಬಳಿಕ ಪ್ರತಿ ಒಂದು ಚೆಂಡನ್ನ ಅರಿತುಕೊಂಡು ದಾಂಡುಗಾರರು ಅದ್ಭುತವಾಗಿರತಕ್ಕಂತಹ ದಂಡನೆಯನ್ನ ನಡೆಸಿದಾಗ 4ನೆಯ ಚೆಂಡು ಚುಕ್ಕಿಯಾಗಿತ್ತು. ಗೂಟ ರಕ್ಷಕನ ವೈಫಲ್ಯತೆಯಿಂದ 1 ಓಟ ಮುಂದುವರಿಯುತ್ತಾ ತಂಡದ ಖಾತೆಯಲ್ಲಿ 13 ಬಂದಿದೆ. ಕೊನೆಯ 2 ಚೆಂಡು ಬಾಕಿ. ಕೀರ್ತನ್ ತನ್ನ ಓವರಿನ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ಪಂಚಮ ಬಾರಿ ಎದುರಿಸಲು ವಿನೋದ್ ಪೊಲಾಳ್. ಉತ್ತಮವಾಗಿತ್ತು ಹೊಡೆತ. ಮತ್ತೆ ಅದೇ ಜಾಗವನ್ನ ನೆನಪಿಸ್ತಾ ಇದ್ದಾರೆ. 1 ಓಟ, ಅವಳಿ ಓಟ, ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. 3 ಓಟವನ್ನ ಗಳಿಸುವಷ್ಟರಲ್ಲಿ ಓವರ್ ನಂಬರ್ ಇಲ್ಲಿ 2 ಚಾಲ್ತಿಯಲ್ಲಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. 2ನೇ ಓವರ್ ಚಾಲ್ತಿಯಲ್ಲಿರುವಾಗ 2ನೇ ಓವರ್ ಮುಕ್ತಾಯಕ್ಕೆ 1 ಚೆಂಡುಗಳು ಬಾಕಿ ಇದೆ. ತಂಡದ ಖಾತೆಯಲ್ಲಿ 15 ಬಂದಾಗಿದೆ. ವಿನೋದ್ ಅತ್ಯುತ್ತಮವಾದಂತಹ ದಾಂಡುಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ಕಾರಣ ದಾಂಡುಗಾರರ ಸ್ವರ್ಗತಾಣ ಪವರ್ ಪ್ಲೇ ವಿಭಾಗ. ಈ ಹೊನಲು ಬೆಳಕಿನಡಿಯಲ್ಲಿ ಪವರ್ ಪ್ಲೇ ವಿಭಾಗದಲ್ಲಿ ಬಂದಂತಹ ಓಟಗಳು ಖಂಡಿತವಾಗಿಯೂ ಎದುರಾಳಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಆಗಬಹುದು. ಅಕ್ರಾಸ್ ಮಾದರಿಯ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಆದರೆ ಗೂಟಗಳ ಮಧ್ಯೆ 1 ಓಟಗಳು ಮುಂದುವರಿಯುತ್ತಾ 2 ಓವರ್ಗಳು ಮುಕ್ತಾಯವಾಗಿದೆ. ಅಂಕಪಟ್ಟಿಯಲ್ಲಿ 16 ಓಟಗಳು ಬಂದಿದೆ. ತಂಡದ ಖಾತೆಯಲ್ಲಿ 1 ಉದ್ದರಿಯನ್ನ ಬಿಟ್ಟುಕೊಟ್ಟಂತಹ ಮಹಾಲಿಂಗೇಶ್ವರ ಕಾರ್ಕಳ ತಂಡ ಇನ್ನು 24 ಚೆಂಡುಗಳ ಮುಂದೆ ಯಾವ ರೀತಿಯಲ್ಲಿ ದಾಂಡುಗಾರಿಕೆಯನ್ನ ನಡೆಸಬಹುದು? ಈ ವಿನೋದ್ ಪೊಲಾಡ್ ಹಾಗೂ ಪ್ರಥಮ ಕ್ರಮಾಂಕದ ದಾಂಡುಗಾರ ಮಹೇಶ್ ಯಾವ ರೀತಿಯಲ್ಲಿ ದಂಡನ್ನ ಬಿಚ್ಚಿ ಹೊಡೆಯಬಹುದು? ಎಸೆತಗಾರಿಕಾ ವಿಭಾಗದಲ್ಲಿ ಈ ಆಟಗಾರರನ್ನ ಕಟ್ಟಿ ಹಾಕುವವರು ಯಾರು? ಈ ಪಂದ್ಯವನ್ನ ಜಯಿಸುವವರು ಯಾರು? ಈ ಜೋಡಿಯನ್ನ ಮುರಿಯುವವರು ಯಾರು? ಎಲ್ಲವೂ ಕೂಡ ಪ್ರಶ್ನೆಯಾಗಿದೆ. ಕಾರಣ ಇದು ಅದೃಷ್ಟದ 3 ಅಕ್ಷರದ ಆಟ ಕ್ರಿಕೆಟ್. 3ನೇ ಓವರ್ನ ಎಸೆಯಲು ಚೆಂಡನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ ತಮೀಮ್. ಬಜಲ್ ಪರವಾಗಿ ತಮೀಮ್ ಚೆಂಡನ್ನ ಕೈಗೆತ್ತಿಕೊಂಡ್ರು. ತಮೀಮ್ ಓರ್ವ ಬಜಲ್ ಪರಿಸರದ ಶರವೇಗದ ದಾಳಿಗಾರ.
ಈ ಆಟಗಾರರ ಉದ್ದರಿ ಪಡೆಯುವ ತವಕದಲ್ಲಿದ್ದಾರೆ. ಈ ಜೋಡಿಯ ಆಟಕ್ಕೆ ಕಡಿವಾಣವನ್ನ ಹಾಕಿದ್ದೆ ಆದಲ್ಲಿ ಓಟಗಳು ಮತ್ತೆ ಕಡಿಮೆಯಾಗಬಹುದು. ದಯವಿಟ್ಟು ಆಲಿಸಿ. ತುಡಾರ್ ನೈಟ್ ರೈಡರ್ಸ್ ವಿರುದ್ಧವಾಗಿ ಕ್ಲಾಸ್ 11 ಚೊಕ್ಕಬೆಟ್ಟು ತಂಡದ ಆಟಗಾರರು ಹಸ್ತಾಕ್ಷರಕ್ಕಾಗಿ ವೇದಿಕೆಯತ್ತ ಬನ್ನಿ. ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ಒಂದೇ ಕೈಯಲ್ಲಿ ಸ್ವೀಪ್ ಮಾಡಲು ಪ್ರಯತ್ನವನ್ನ ಪಟ್ಟರು ತಮೀಮ್ ರವರೇ. 5 ಚೆಂಡುಗಳು ಬಾಕಿ ಇದೆ ತಮ್ಮ ಕಂತಿನ ಪ್ರಥಮ ಓವರಿನಲ್ಲಿ. ತಮ್ಮ ಸಹೋದರ ಬೆದ್ರಾ ಮೀಡಿಯಾದ ಮುಖಾಂತರ ದುಬೈನಲ್ಲಿ ಕುಳಿತುಕೊಂಡು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಹ್ಯಾಟ್ರಿಕ್ ಉದ್ದರಿಯನ್ನ ಪಡೆದದ್ದೇ ಆದಲ್ಲಿ 1,000 ರೂಪಾಯಿ ನಗದು ಬಹುಮಾನ ತಮ್ಮ ಪಾಲಾಗ್ಲಿಕ್ಕಿದೆ ತಮ್ಮ ಸಹೋದರ ದಾವೂದ್ ರವರಿಂದ. 5 ಚೆಂಡುಗಳು ಬಾಕಿ ಇದೆ. 17 ಓಟಗಳು ಜಮೆಯಾಗಿದೆ. ತನ್ನ ಓವರಿನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ತಮ್ಮಿ ಬಜಲ್ ಕಂಡಂತಹ ಶರವೇಗದ ದಾಳಿಗಾರ, ಎಡಾಚೆ ಎಡಗೈ ದಾಂಡುಗಾರ, ಶ್ರೇಷ್ಠ ಮಟ್ಟದ ದಾಳಿ. ಇದು ಮನವಿ ಇದೆ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರಾಗಿ ಸಲೀಂ ಹಳೆಕೋಟೆ, ಅದೇ ರೀತಿ ಅಜ್ಮಲ್ ಜೋಕಟ್ಟೆ ಒಂದು ಕಡೆಯಲ್ಲಿದ್ದಾರೆ. ನಿದ್ದೆ ಕಣ್ಣಿನಲ್ಲಿಯೂ ಕೂಡ ಈ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಸಹ ತೀರ್ಪುಗಾರರಾಗಿ ಶೇಖರ್ ಅವರು ನಮ್ಮೊಂದಿಗಿದ್ರೆ 2 ಚೆಂಡುಗಳು ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 18. ಯಾರಿಗುಂಟು ಈ ಪಂದ್ಯದ ವಿಜಯ ನಂಟು? ಮಾರ್ಗದ ತುದಿಯಲ್ಲಿರುವಂತಹ ಕ್ರೀಡಾಭಿಮಾನಿಗಳು ದ್ವಿತೀಯ ಇನ್ನಿಂಗ್ಸಿನಲ್ಲಿ ಖಂಡಿತವಾಗಿಯೂ ಈ ಕ್ರೀಡಾಂಗಣದ ಸುತ್ತಲೂ ಪಂದ್ಯವನ್ನ ವೀಕ್ಷಿಸಲು ಬರುತ್ತಾರೆ. ಕಾರಣ ಪ್ರತಿ ಒಂದು ಇವತ್ತು ನಡೆದಂತಹ ಪಂದ್ಯಗಳು ಆರಂಭದ ಮೈಕ್ ಆಪರೇಟರ್ ಅಡ್ಡೂರು ಬುಲ್ಸ್ ತಂಡದ ಆಟಗಾರರು ಅಥವಾ ಯಾವುದೇ ಓರ್ವ ಸದಸ್ಯ ಇದ್ದದ್ದೇ ಆದಲ್ಲಿ ತಮ್ಮ ಮಾಲಕರನ್ನ ಭೇಟಿಯಾಗಬೇಕು. ಮುಖ್ಯ ವೇದಿಕೆಯ ಬಳಿ ಬನ್ನಿ. ಮೈಕ್ ಆಪರೇಟರ್ ದಯವಿಟ್ಟು ವೇದಿಕೆ ಹತ್ತ ಬನ್ನಿ. ಮೈಕ್ ಆಪರೇಟರ್ ಆಯ್ನಾತ್ ಬೇಗ ವೇದಿಕೆ ಹತ್ತ ಬರೋಡು. ಎರಡು ಚೆಂಡುಗಳು ಬಾಕಿ ಇದೆ. ತಮೀಮ್ ರವರ ಎಸೆತಗಾರಿಕೆಯಲ್ಲಿ 21 ಓಟಗಳು ಬಂದಿದೆ. ತನ್ನ ಓವರಿನ 5ನೇ ಚೆಂಡನ್ನ ಎಸೆಯಬೇಕಾಗಿದೆ. ಎದುರಿಸಲು ಮಹೇಶ್ ಕಾರ್ಕಳ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಹ್ಯಾಟ್ರಿಕ್ ಉದ್ದರಿಗೆ ಮಾತ್ರ ಇಲ್ಲಿ ತಮ್ಮೀರವರೆಗೆ 1,000ವಿತ್ತು. ಕೊನೆಯ 2 ಚೆಂಡು ಬಾಕಿ ಇರುವಾಗ ಈ ಮಹೇಶನ ಆಟಕ್ಕೆ ಅಂತ್ಯವಾಗ್ತಾ ಇದೆ. ಕೊನೆಯ ಚೆಂಡುವಿನ ಎಸೆತಗಾರಿಕೆ ಮೈಕ್ ಆಪರೇಟರ್ ಓಲಿತ್ತಿನಲ್ಲ ಆಯ್ನಾತ್ ಬೇಗ ವೇದಿಕೆ ತಲುಪ ಬರಡು. ಮೈಕ್ ಆಪರೇಟರ್ ಹೊರಬಲೆ ಈರು ಜೆತ್ತರು ತೋಜುಂಡು ಆಂಡಲ ಬೇಗ ಬಲೆ. ಕೊನೆಯ ಚೆಂಡು ಬಾಕಿ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ತಮ್ಮಿ ತನ್ನ ಓವರಿನ ಕೊನೆಯ ಚೆಂಡನ್ನ ಎದುರಿಸಬೇಕಾಗಿದೆ. ದಾಂಡುಗಾರಿಕಾ ವಿಭಾಗದಲ್ಲಿ ಶರಣ್ ಅಂಡಾರ್ 40 ಗಜಗಳ ಪಂದ್ಯಾಕೂಟದಲ್ಲಿ ಈತ ಮಾಡಿದ ದಾಖಲೆಗಳು ಬಹಳಷ್ಟಿವೆ. ಆದರೆ ಇದು ಖಂಡಿತವಾಗಿಯೂ ತೋಡಾರ್ ಮೈದಾನದಲ್ಲಿ ಈ ಶರಣ್ ಅಂಡಾರ್ ರವರನ್ನ ಯಾಕೆ ಇಲ್ಲಿ ಪರಿಚಯಿಸಿದೆ ಯಾಕಂತ ಹೇಳಿದ್ರೆ ಪ್ರತಿ ಒಂದು ಚೆಂಡುವಿಗೂ ತಟ್ಟಿ ಮುಟ್ಟಿ ಹೊಡೆತವನ್ನ ಹೊಡೆಯಬೇಕಾಗಿದೆ. ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ಈ ಆಟಗಾರನನ್ನ ಕಳುಹಿಸಿಕೊಟ್ಟು
ಹಲ್ 3 ಓವರ್ಗಳು ಮುಕ್ತಾಯವಾಗಿದೆ. ಆರಂಭದ 18 ಚೆಂಡುಗಳು ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 23 ಓಟವನ್ನು ಗಳಿಸಿಕೊಂಡಿದೆ ಮಹಾಲಿಂಗೇಶ್ವರ ಕಾರ್ಕಳ. ಫ್ರೆಂಡ್ಸ್ ಬಜಾಲ್ ತಮ್ಮೀರವರಿಗೆ ಹ್ಯಾಟ್ರಿಕ್ ಉದ್ದರಿಗೆ ತಮ್ಮ ಸಹೋದರ ದಾವೂದ್ ರವರಿಂದ 1,000 ರೂಪಾಯಿ ನಗದು ಬಹುಮಾನದ ಘೋಷಣೆಯಾಗಿತ್ತು. ಆದರೆ ತಮ್ಮಿಯವರ ಓವರ್ ಮುಕ್ತಾಯ ಆಗುವಾಗ ತಮ್ಮಿ ಬಿಟ್ಟು ಕೊಟ್ಟದ್ದು ಕೇವಲ 6 ಓಟಗಳು. ಅದರಲ್ಲೂ 5ನೇ ಚೆಂಡುವಿಗೆ ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿಯಾದಂತಹ ಆಟಗಾರ ಮಹೇಶನ ಉದ್ದರಿಯನ್ನ ಪಡೆದುಕೊಂಡಿದ್ರು. ಇಲ್ಲಿ ಆರಂಭದ ಇನ್ನಿಂಗ್ಸಿನಲ್ಲಿ 18 ಚೆಂಡುಗಳು ಬಾಕಿ ಇದೆ. ವಿನೋದ್ ಪೊಲಾರ್ಡ್ ಒಂದು ಕಡೆಯಲ್ಲಿದ್ದಾರೆ. ಶರಣ್ ಅಂಡಾರ್ ರವರು ಈ ವಿನೋದ್ ಪೊಲಾರ್ಡ್ ರವರಿಗೆ ಹೆಚ್ಚು ಸ್ಟ್ರೈಕ್ ಅನ್ನು ಕೊಡಬೇಕಾಗಿದೆ. ಕಾರಣ ಈ ಹೊತ್ತಿನಲ್ಲೂ ಕೂಡ ಸಿಕ್ಸರ್ ಹೊಡೆಯಬಲ್ಲಂತಹ ಸಾಮರ್ಥ್ಯವುಳ್ಳ ಆಟಗಾರನಿದ್ರೆ ಅದು ಉಜಿರೆ ಪರಿಸರದ ವಿನೋದ್ ಪೊಲಾರ್ಡ್ ರವರು ಮಹಾಲಿಂಗೇಶ್ವರ ಕಾರ್ಕಳ ತಂಡದಲ್ಲಿ ಮಾತ್ರ. ಅಂಕಪಟ್ಟಿಯಲ್ಲಿ 23. ಸ್ಕ್ರಾಪ್ ಸೆಂಟರ್ ಮಾಲಕರಾದಂತಹ ಇಸ್ಮಾಯಿಲ್ ಕಾಶಿಪಟ್ನ, ತುಡರ್ ಸ್ಕ್ರಾಪ್ ಸೆಂಟರ್ ಇದರ ಮಾಲಕರಾದಂತಹ ಇಸ್ಮಾಯಿಲ್ ಕಾಶಿಪಟ್ನರವರ ನೇತೃತ್ವದ ತಂಡ ಮುಂದಿನ ಪಂದ್ಯವನ್ನಾಡಲಿಕ್ಕಿದೆ. ತುಡರ್ ನೈಟ್ ರೈಡರ್ಸ್ ವಿರುದ್ಧವಾಗಿ ಕ್ಲಾಸ್ 11 ಚೊಕ್ಕಬೆಟ್ಟು ತಂಡಗಳ ಮಧ್ಯೆ. ದಯವಿಟ್ಟು ಎರಡೂ ತಂಡದ ಆಟಗಾರರು ಆದಷ್ಟು ಬೇಗ ತಮ್ಮ ಹಸ್ತಾಕ್ಷರವನ್ನ ಮುಗಿಸಿಬಿಡಿ. 24 ತಂಡದ ಖಾತೆಯಲ್ಲಿದೆ. ತನ್ನ ಓವರಿನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಗೂಟ ರಕ್ಷಕ. ಚೆಂಡನ್ನ ಹಿಡಿದ ತಕ್ಷಣವೇ ಫಯಾಜ್ ಸ್ಟೆಂಪ್ ಔಟ್ ಮಾಡಲು ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಯಾಕಂತ ಹೇಳಿದ್ರೆ ಈ ವಿನೋದ್ ರವರ ಉದ್ದರಿ ಪಡೆಯುವ ತವಕದಲ್ಲಿದ್ದಾರೆ ಫೆನ್ಸ್ ಬಜಾಲ್. 2 ಚೆಂಡುಗಳು ಮುಕ್ತಾಯವಾಗಿದೆ. 24ಕ್ಕೆ 2 ಉದ್ದರಿಯನ್ನ ಬಿಟ್ಟುಕೊಟ್ಟಿದೆ ಮಹಾಲಿಂಗೇಶ್ವರ ಕಾರ್ಕಳ. ಈ ಹಿಂದಿನ ಓವರಿನಲ್ಲಿ ಬಿಟ್ಟುಕೊಟ್ಟದ್ದು ತಮ್ಮಿಯಾರು ಮಾತ್ರ 1 ಉದ್ದರಿಯನ್ನ ಪಡೆದುಕೊಂಡಿದ್ರು. ಇಲ್ಲಿ ಸಂಸೂರ್ ಅವರ ಆಗಮನವಾಗಿದೆ. ಎಸೆದಂತಹ 2 ಚೆಂಡುಗಳ ಮುಂದೆ 1 ಓಟವನ್ನ ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿ ಇನ್ನು 4 ಚೆಂಡುಗಳು ಬಾಕಿ ಇದೆ. ಸಂಸೂರ್ ಅವರ ಎಸೆತಗಾರಿಕೆಯಲ್ಲಿ ವಿನೋದ್ ರವರು ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಶರಣ್ ಅಂಡರ್ ನಾನ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ಇಲ್ಲಿ ಪಂದ್ಯಕೂಟ ಬಹಳಷ್ಟು ರೋಚಕವಾಗಬಹುದು. ಕಾರಣ ಎಸೆತಕ್ಕೆ ತಕ್ಕ ಒಂಟಿ ಓಟ ಅವಳಿ ಓಟವನ್ನು ಗಳಿಸಿಕೊಳ್ತಾ ಇದ್ದಾರೆ ಮಹಾಲಿಂಗೇಶ್ವರ ಕಾರ್ಕಳ ತಂಡದ ಎಸೆತಗಾರರು. ಇದೇ ರೀತಿಯಲ್ಲಿ ಆಟವನ್ನು ಪ್ರದರ್ಶಿಸುತ್ತಾರೆ. ದೊಡ್ಡ ಹೊಡೆತ ಬಂದಿತ್ತು, ಆದರೆ ನಾಜೀಮ್ ರವರ ಭದ್ರ ಬೊಗಸೆಯಲ್ಲಿ ಚೆಂಡು ಕೈ ಸೇರಿಕೊಳ್ಳುತ್ತಾ ವಿನೋದ್ ಪೊಲಾರ್ಡ್ ರವರ ಆಟಕ್ಕೆ ಅಂತ್ಯವಾಗ್ತಾ ಇದೆ. ಹೇಳಿದ್ದೆ ಈ ವಿನೋದ್ ರವರ ಉದ್ದರಿ ಪಡೆಯುವ ತವಕದಲ್ಲಿದ್ದಾರೆ ಫ್ರೆಂಡ್ಸ್ ಬಜಾಲ್. ಈ ಉದ್ದರಿ ಆ ತಂಡಕ್ಕೆ ಪ್ರಮುಖವಾಗಿ ಬೇಕಾಗಿತ್ತು. ಆ ಹೊತ್ತಿನಲ್ಲಿ ಸಂಸು ಎಸೆದಂತಹ ತೃತೀಯ ಚೆಂಡುವಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಆಟಗಾರ ವಿನೋದ್ ಪೊಲಾರ್ಡ್ ವೀಕ್ಷಣೆಯಲ್ಲಿದ್ದಾರೆ. ಅವರ ಸ್ಥಾನವನ್ನು ತುಂಬಲು ಕಾರ್ಕಳ ಪರಿಸರ ಕಂಡಂತಹ ಓರ್ವ ಅದ್ಭುತ ಪ್ರತಿಭೆ ಮಾತ್ರವಲ್ಲ, ಅದೆಷ್ಟೋ ಮೈದಾನದಲ್ಲಿ ಮಾಡಿದ ಎಸೆತಗಾರಿಕೆಯಲ್ಲಿ ಮೋಡಿ ದಾಂಡುಗಾರಿಕೆಯಲ್ಲಿ ಮಾಡಿದಂತಹ ಸಾಧನೆಗಳು ಬಹಳಷ್ಟಿವೆ. ಮೂಡಬಿದ್ರೆ, ಕಾರ್ಕಳ, ಮಂಗಳೂರು ಪರಿಸರದಲ್ಲಿ ಈತ ಮಾಡಿದ ಸಾಧನೆಗಳು ಬಹಳಷ್ಟಿವೆ. ಮಾತ್ರವಲ್ಲ, ಮೈಸೂರಿನಲ್ಲಿ ನಡೆದಂತಹ ವಿದ್ಯುತ್ ಗುತ್ತಿಗೆದಾರರ ಸಂಘ ಸಂಸ್ಥೆ ಒಂದು ಆಯೋಜಿಸಿದ ಓವರಂ ಪಂದ್ಯಕೂಟದಲ್ಲಿ ಈತ ಅಲ್ಲಿ ಹೊಡೆದಂತಹ ಒಂದೊಂದು ಹೊಡೆತಗಳು ಸೇರಿರತಕ್ಕಂತಹ ಜನರ ಕಣ್ಮಣವನ್ನ ಸೆಳೆದಿತ್ತು. ಆ ಮೈದಾನದಲ್ಲಿ ಮಾಡಿದ ಮೋಡಿ ಇಲ್ಲಿ ತೋರಿಸಬೇಕಾಗಿದೆ. ಆದರೆ ಸಂಸು ಯಾವುದಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡಲ್ಲ. ದಯಾನಂದ್ರವರ ಆಟವೇ ಹೀಗೆ. ಬಂದ ದಾರಿಯಲ್ಲಿಯೇ ತಟ್ಟಿ ಮುಟ್ಟಿ ಒಡೆಯುವ ಪ್ರಯತ್ನದಲ್ಲಿರ್ತಾರೆ. ಪ್ರತಿ ಒಂದು ಚೆಂಡುವಿಗೆ ಒಂಟಿ ಓಟ ಅವಳಿ ಓಟವನ್ನ ಗಳಿಸಿಕೊಂಡು ಕೊನೆಯ ಕ್ಷಣದಲ್ಲಿ ತಂಡದ ಅಂಕಪಟ್ಟಿಯಲ್ಲಿ ಗರಿಷ್ಠ ಮೊತ್ತ ಹೊಂದುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ಇಲ್ಲಿ ಶರಣ್ ಅಂಡರ್ ಸ್ಟ್ರೈಕರ್ ತುದಿಯಲ್ಲಿದ್ದಾರೆ. ತಂಡದ ಖಾತೆಯಲ್ಲಿದೆ 25. ಕಾಲು ಶತಕವನ್ನ ಗಳಿಸಿಕೊಳ್ತಾ ಇದೆ. ಮತ್ತೆ ಒಂಟಿ ಓಟ. 2ನೇ ಓಟಕ್ಕಾಗಿ ಕರೆಯನ್ನ ಕೊಟ್ಟಿದ್ರು, ಆದರೆ 1 ಓಟ ಮಾತ್ರ ಮುಂದುವರಿಯುತ್ತಾ ತಂಡದ ಖಾತೆಯಲ್ಲಿ ಜಮೆಯಾಗಿದೆ. ಅಂಕಪಟ್ಟಿಯಲ್ಲಿ 26. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಕೊನೆಯ 1 ಚೆಂಡು ಬಾಕಿ ಇದೆ. 26 ತಂಡದ ಖಾತೆಯಲ್ಲಿ ಜಮೆಯಾಗಿದೆ. ಸಂಸು ತನ್ನ ಓವರಿನ ಕೊನೆಯ ಚೆಂಡನ್ನ ಎಸೆಯಬೇಕಾಗಿದೆ. ಲಾಸ್ಟ್ 1 more to go.
ಸಂಸು ಉತ್ತಮವಾಗಿತ್ತು. ಇಲ್ಲಿ ಎಸೆತಗಾರಿಕೆ ಸ್ವೀಪ್ ಮಾಡಲು ಪ್ರಯತ್ನವನ್ನ ಪಟ್ಟಿದ್ರು, ಆದ್ರೆ ಒಂದು ಓಟಗಳು ಮಾತ್ರ ಜಮೆಯಾಗಿದೆ. ಅದ್ಭುತವಾದಂತಹ ಓವರ್ ಇದು, ಸೊಗಸಾಗಿರ್ತಕ್ಕಂತಹ ಎಸೆತಗಾರಿಕೆ. ಓವರ್ ನಂಬರ್ 4 ಮುಕ್ತಾಯವಾಗಿದೆ. 24 ಚೆಂಡುಗಳ ಮುಂದೆ ಇಲ್ಲಿ ಗಳಿಸಿಕೊಂಡದ್ದು 27 ಓಟಗಳು ಮಾತ್ರ. ಆರಂಭದಲ್ಲಿ 18 ಚೆಂಡುಗಳ ಮುಂದೆ 23 ಓಟವನ್ನ ಗಳಿಸಿಕೊಂಡಂತಹ ಕಾರ್ಕಳ ತಂಡದ ವಿನೋದ್ ರವರ ಆಟಕ್ಕೆ ಅಂತ್ಯವಾಗಿದೆ. ಇಲ್ಲಿ ಆ ಬಳಿಕ 6 ಚೆಂಡುಗಳು ಮುಂದುವರಿದಿತ್ತು, ಆದರೆ 27 ಬಂದಿದೆ. ಸಂಸು ಬಿಟ್ಟುಕೊಟ್ಟದ್ದು ಕೇವಲ 4. ಈಗ ಪಂದ್ಯದ ತಿರುವು ಬದಲಾಗಿದೆ. ಕಾರಣ 12 ಚೆಂಡನ್ನ ಎಸೆದಂತಹ ತಮ್ಮಿ ಹಾಗೂ ಸಂಸು 2 ಉದ್ದರಿಯನ್ನ ಪಡೆದುಕೊಂಡು ಆ 12 ಚೆಂಡುಗಳಲ್ಲಿ 10 ಓಟವನ್ನ ಮಾತ್ರ ಬಿಟ್ಟುಕೊಟ್ರು. ಇನ್ನು 12 ಚೆಂಡುಗಳು ಬಾಕಿ ಇದೆ. ದಯಾನಂದ್ ರವರೇ, ಈ 12 ಚೆಂಡುಗಳಲ್ಲಿ ತಾವು ಆಡುವ ಆಟದ ಶೈಲಿ, ಹೊಡೆಯುವ ಭಂಗಿ ಎಲ್ಲವೂ ಕೂಡ ಸೇರಿರತಕ್ಕಂತಹ ಜನರ ಕಣ್ಮನವನ್ನ ಸೆಳೆಯಬೇಕಾಗಿದೆ. ಕಾರಣ ಫ್ರೆಂಡ್ಸ್ ಬಜಾಲ್ ಬಲಿಷ್ಠವಾಗಿದೆ. ಅದೆಷ್ಟೋ ಮೈದಾನದಲ್ಲಿ ಇಂತಹ ಪಂದ್ಯವನ್ನ ಗೆದ್ದುಕೊಂಡು ಬಂದಂತಹ ತಂಡ ಹೊಂದಿದ್ರೆ ಅದು ಫ್ರೆಂಡ್ಸ್ ಬಜಾಲ್. ಮತ್ತೆ ರಿಯಾಜ್ ರವರ ಆಗಮನವಾಗ್ತಾ ಇದೆ. ದಾಂಡುಗಾರರ ಸ್ವರ್ಗತಾಣ ಪವರ್ ಪ್ಲೇ ವಿಭಾಗದಲ್ಲಿ ರಿಯಾಜ್ ಕಟ್ಟಿ ಹಾಕಿದ್ರು ಆಟಗಾರರನ್ನ, ಮಹೇಶ್ ರವರನ್ನ ಕಟ್ಟಿ ಹಾಕಿದ್ರು. ಆದ್ರೂ ಕೂಡ ವಿನೋದ್ ಕೋಲಾಡ್ ಬಂದ್ರು. ಈ ಎಸೆತಗಾರನ ಎಸೆತಕ್ಕೆ ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು, ದಂಡನ್ನ ತಿರುಗಿಸಿದ್ರು. ಇಲ್ಲಿ ತೀರ್ಪುಗಾರಿಕೆಗೆ ಕಾಯಬೇಕಾಗಿದೆ. ಅಡ್ಡ ಚೆಂಡು ಬರುತ್ತಾ ಇದೆ ತಂಡದ ಖಾತೆಯಲ್ಲಿ. 28 ಓಟಗಳು ಬಂದಿದೆ 24 ಚೆಂಡುಗಳ ಮುಂದೆ. ರಿಯಾಜ್ ತನ್ನ ಓವರಿನ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ. ಕಂತಿನ ದ್ವಿತೀಯ ಓವರ್ ಅನ್ನ ಎಸೆತಾ ಇದ್ದಾರೆ. ಕ್ಷೇತ್ರಪಾಲಕನ ಕೈಯಲ್ಲಿತ್ತು, ನೇರ ಗುರಿ ಹೊಡೆಯಲು ಪ್ರಯತ್ನಿಸಿದ್ರು ಸಂಸು. ಇಲ್ಲಿ ಮತ್ತೆ ಗೂಟಗಳ ಮಧ್ಯೆ ಅದ್ಭುತವಾದಂತಹ ಓಟಗಾರಿಕೆಯೊಂದಿಗೆ 30 ಅಂಕ ಪಟ್ಟಿಯಲ್ಲಿ ಜಮೆಯಾಗುತ್ತಾ 4 ಓವರ್ ಮುಕ್ತಾಯ. ಆ ಬಳಿಕ 5ನೇ ಓವರಿನ ಪ್ರಥಮ ಚೆಂಡು ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 30 ಬಂದಾಗಿದೆ. ತನ್ನ ಓವರಿನ ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮಿಸ್ಟರ್ ರಿಯಾಜ್ ಬಜಲ್ ತಂಡದ ಪರವಾಗಿ ಶರವೇಗದ ದಾಳಿಗಾರ. ಶ್ರೇಷ್ಠ ಮಟ್ಟದ ದಾಳಿ ಇದು. ಗೂಟ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಫ್ರೆಂಡ್ಸ್ ಬಜಾಲ್ ವಿರುದ್ಧವಾಗಿ ಮಹಾಲಿಂಗೇಶ್ವರ ಕಾರ್ಕಳ ತಂಡಗಳ ಮಧ್ಯೆ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ತೀರ್ಪುಗಾರ ಸಲೀಂ ಹಳೆಕೋಟೆಯವರನ್ನ ಬಿಟ್ಟು ತನ್ನ ಓವರಿನ 3ನೇ ಚೆಂಡನ್ನ ಎಸೆಯಬೇಕಾಗಿದೆ. ದಂಡನ್ನ ತಿರುಗಿಸಿದ್ರು. 2ನೇ ಓಟಕ್ಕಾಗಿ ಕರೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಆಗಮಿಸುವಾಗಲೇ ಹೇಳಿದ್ದೆ, ಈ ದಯಾನಂದ್ ರವರ ಆ ಕೊನೆಯ ಓವರಿನಲ್ಲಿ ಕೊನೆಯ 12 ಚೆಂಡುಗಳಲ್ಲಿ ಮಾಡುವಂತಹ ಸಾಧನೆಗಳು ಖಂಡಿತವಾಗಿಯೂ ಅದೆಷ್ಟೋ ಮೈದಾನದಲ್ಲಿ ಗೆಲುವಿಗೆ ಪ್ರಮುಖ ಕಾರಣವಾದಂತಹ ಓಟಗಳು. ಒಂದು ದೊಡ್ಡ ಹೊಡೆತವನ್ನ ಹೊಡೆಯದೆ ಪಂದ್ಯದ ಜಯಕ್ಕೆ ಪ್ರಮುಖ ಕಾರಣ ಆಗುವಂತಹ ಆಟಗಾರ ಈ ದಯಾನಂದ್. ಆದರೆ ಇಲ್ಲಿ ರಿಯಾಜ್ ಪವರ್ ಪ್ಲೇ ವಿಭಾಗದಲ್ಲಿ ಇದೇ ದಯಾನಂದ್ ರವರ ತಂಡದ ಆಟಗಾರ ಮಹೇಶ್ ರವರನ್ನ ಕಟ್ಟಿ ಹಾಕಿದ್ರು. ಶ್ರೇಷ್ಠ ಮಟ್ಟದ ದಾಳಿ, ತಟ್ಟಿ ಮುಟ್ಟಿ ಹೊಡೆಯಲು ಕೂಡ ಕಿಂಚಿತ್ತು ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಬೈಸ್ ಮುಖಾಂತರ 1 ಓಟ ಬರುವುದರೊಂದಿಗೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ. ಅಂಕಪಟ್ಟಿಯಲ್ಲಿ 33. ಕ್ರೀಡಾಭಿಮಾನಿಗಳು ಈಗ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಕಾರಣ ದೂರಿನ ಬಜಾಲ್ ಹಾಗೂ ಕಾರ್ಕಳದಿಂದ ಬಂದಂತಹ 2 ಬಲಿಷ್ಠ ತಂಡಗಳ ಮಧ್ಯೆ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಉದ್ದರಿಯನ್ನ ಪಡೆದದ್ದೇ ಆದಲ್ಲಿ ರಿಯಾಜ್ ರವರಿಗೆ 500 ಬಜಾಲ್ ಕಡೆಯಿಂದ. ಶ್ರೇಷ್ಠ ಮಟ್ಟದ ದಂಡನೆ, ಅದ್ಭುತವಾದಂತಹ ದಂಡನೆ. ಕಾರ್ಕಳ ತಂಡದ ಆಟಗಾರರ ಆಟವೇ ಹೀಗೆ. ಯಾವ ಹೊತ್ತಿನಲ್ಲಿ ಯಾವ ರೀತಿಯಲ್ಲಿ ಯಾರಿಂದ ಹೇಗೆ ಯಾವಾಗ ಕೂಡ ಬದಲಾಗಬಹುದಂತಹ ಈ ಕ್ರಿಕೆಟ್ ಆಟ ಆಗಿದ್ರೆ ಕಾರ್ಕಳ ಪ್ರತಿ ಒಂದು ಮೈದಾನದಲ್ಲಿ ತಂಡದ ಆಟಗಾರರು ಇಂತಹ ಅದೆಷ್ಟೋ ಪಂದ್ಯದಲ್ಲಿ ತಟ್ಟಿ ಮುಟ್ಟಿ ಓಟವನ್ನು ಗಳಿಸುವುದರೊಂದಿಗೆ ಯಾವುದೇ ಒಂದು ದೊಡ್ಡ ಹೊಡೆತವನ್ನ ಹೊಡೆಯದೆ ಸಿಕ್ಸರ್ ಬೌಂಡರಿಗಳನ್ನ ಹೊಡೆಯದೆ ಈಗ 35 ಓಟವನ್ನು ಗಳಿಸಿಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ ಓಟಗಳು ಬರಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಿಕ್ಸರ್ ಹೊಡೆಯಬಲ್ಲಂತಹ ಸಾಮರ್ಥ್ಯವುಳ್ಳಂತಹ ಆಟಗಾರರು ಫ್ರೆಂಡ್ಸ್ ಬಜಾಲ್ ತಂಡದಲ್ಲಿದ್ದಾರೆ. ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿಯಾದಂತಹ ಆಟಗಾರರು ಈ ಬಜಾಲ್ ತಂಡದಲ್ಲಿದ್ದಾರೆ. ಮತ್ತೆ ದಾಳಿಯಲ್ಲಿತ್ತು ಶರಣ್. ಈ ಬಾರಿ ದಂಡನ್ನ ತಿರುಗಿಸಿದ್ರು. 2ನೇ ಓಟಕ್ಕಾಗಿ ಕರೆಯನ್ನ ಕೊಟ್ಟಿದ್ರು. ಪ್ರತಿ ಒಂದು ಚೆಂಡುವಿಗೆ 3 ಕ್ಷೇತ್ರಪಾಲಕರು ಆ ಚೆಂಡನ್ನ ಹಿಡಿಯಲು ಪ್ರಯತ್ನವನ್ನ ಪಟ್ಟರು. ಆದರೆ
ಓವರ್ ನಂಬರ್ 5 ಮುಕ್ತಾಯವಾಗ್ತಾ ಇದೆ. ತಂಡದ ಖಾತೆಯಲ್ಲಿ 5 ಓವರ್ಗಳ ಮುಕ್ತಾಯಕ್ಕೆ 36 ಓಟಗಳು ಜಮೆಯಾಗಿದೆ. ಇನ್ನು 1 ಓವರ್ ಬಾಕಿ ಇದೆ. 36 ಓಟಗಳು ಜಮೆಯಾಗಿದೆ. ವಿಜೇತ್, ಮಹೇಶ್, ವಿನೋದ್ ಪೊಲಾಡ್ ವೀಕ್ಷಣೆಯಲ್ಲಿದ್ದಾರೆ. ಆ 3 ಆಟಗಾರರಲ್ಲಿ ವಿನೋದ್ ಪೊಲಾಡ್ ತಂಡಕ್ಕೆ ಇನ್ನಿಂಗ್ಸ್ ಅನ್ನ ಕಟ್ಟಿ ಉದ್ದರಿಯನ್ನ ಬಿಟ್ಟು ಕೊಟ್ಟಿದ್ರು. ದೊಡ್ಡ ಹೊಡೆತದ ಪ್ರಯತ್ನದಲ್ಲಿದ್ರು. ಕಾರಣ ಇಂತಹ ಹೊತ್ತಿನಲ್ಲಿ ವಿನೋದ್ ಪೊಲಾಡ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಡುವಂತಹ ಆಟಗಾರನಾಗಿದ್ರು. ಆದರೆ ಉದ್ದರಿಯನ್ನ ಪಡೆದುಕೊಂಡಿದ್ರು ಅಲ್ಲಿ ಎಸೆತಗಾರ. ಇನ್ನು 1 ಓವರ್ ಮಾತ್ರ ಬಾಕಿ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಯಾರನ್ನ ಕರೆತರಬಹುದು? 40 ಗಜಗಳ ಒಳ ವಿಭಾಗದಲ್ಲಿ ಓರ್ವ ಆಟಗಾರರನ್ನ ಒಳಗೆ ಹಾಕಬೇಕಾಗಿದೆ. ಕಾರಣ ಇಲ್ಲಿ ತಮಗೆ ಕೊಟ್ಟಿರುವಂತಹ ಸಮಯ ಮುಕ್ತಾಯವಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಕೊನೆಯ ಓವರ್ ಅನ್ನ ಎಸೆಯುವವರು ಯಾರು? ಮತ್ತೆ ಚೆಂಡನ್ನ ಕೈಗೆತ್ತಿಕೊಳ್ಳುತ್ತಾ ಸಂಸೂರ್ ಅವರ ಆಗಮನವಾಗಿದೆ. ಸಂಸು ಇಲ್ಲಿ ಬರಲೇಬೇಕಾಗಿದೆ. ಕಾರಣ 30 ಚೆಂಡುಗಳ ಮುಂದೆ 36 ಓಟಗಳು ಜಮೆಯಾಗಿದೆ. ಆದರೆ ಸಂಸು ಎಸೆದಂತಹ 6 ಚೆಂಡುಗಳ ಮುಂದೆ 4 ಓಟವನ್ನ ಮಾತ್ರ ಬಿಟ್ಟು ಕೊಟ್ಟಿದ್ರು. ಇಲ್ಲಿ ತನ್ನ ಕಂತಿನ ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನ ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಸಂಸು ಬಜಾಲ್ ತಂಡದ ಪರವಾಗಿ. ಎಸೆತಗಾರಿಕಾ ವಿಭಾಗದಲ್ಲಾದ್ರೆ ದಾಂಡುಗಾರಿಕಾ ವಿಭಾಗದಲ್ಲಿ ಶರಣ್ ಅಡ್ಡಾ. ಉತ್ತಮವಾಗಿತ್ತು. ಓಟಕ್ಕೆ ಕರೆಯನ್ನು ಕೊಟ್ಟಿದ್ರು. 2ನೇ ಓಟಕ್ಕಾಗಿ ಕರೆಯನ್ನು ಕೊಟ್ಟಿದ್ರು. ಇಲ್ಲಿ ತಪ್ಪನ್ನ ಮಾಡಿದ್ರು ಕೂಡ ತೀರ್ಪುಗಾರಿಕೆಯಲ್ಲಿ ಖಂಡಿತವಾಗಿಯೂ 3ನೇ ತೀರ್ಪುಗಾರರಿಗೆ ಮೊರೆ ಹೋಗ್ತಾ ಇದೆ. ಅಜ್ಮಲ್ ಜೋಕಟ್ಟೆ ಆ ಆಟಗಾರರನ್ನ ಗಮನಿಸಿದ್ರು ಕೂಡ ಬಹಳಷ್ಟು ಕಠಿಣ ಪರಿಸ್ಥಿತಿಯ ತೀರ್ಪಾಗಿತ್ತು ಅದು. ಇಲ್ಲಿ 3ನೇ ತೀರ್ಪುಗಾರರು ತೀರ್ಪನ್ನ ನೀಡಲಿಕ್ಕಿದ್ದಾರೆ. ಏನೇ ಇರಲಿ ಕ್ರೀಡಾಭಿಮಾನಿಗಳೇ, ಈ ಪಂದ್ಯವನ್ನ ನೋಡದೆ ಕದಲಬೇಡಿ. ಖಂಡಿತವಾಗಿಯೂ ಇದು ರೋಚಕ ಸ್ಥಿತಿಯ ಪಂದ್ಯ. ಕೈ ಕಟ್ಟಿ ಕುಳಿತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡುವಂತಹ ಪಂದ್ಯ. ಶೇಖರ್ ಅವರೇ ದಯವಿಟ್ಟು ವೇದಿಕೆ ಬರಬೇಕು. 3ನೇ ತೀರ್ಪುಗಾರರಿಗೆ ಮೊರೆ ಹೋಗಿದೆ. ತೀರ್ಪುಗಾರ ಅಜ್ಮಲ್ ಜೋಕಟ್ಟೆಯವರನ್ನ ಗಮನಿಸಿದಾಗ ಆ ಆಟಗಾರ ಹಾಗೂ ಎಸೆತಗಾರ ಗೂಟಕ್ಕೆ ತಾಗುವಾಗ ಇರುವರನ್ನು ಕೂಡ ಗಮನಿಸಿದ್ರು ಕೂಡ ಇದು ಬಹಳಷ್ಟು ಟಫ್ ಡಿಸಿಷನ್ ಆಗ್ಲಿಕ್ಕಿದೆ. ಖಂಡಿತವಾಗಿಯೂ 3ನೇ ತೀರ್ಪುಗಾರರು ಈ ಒಂದು ತೀರ್ಪನ್ನ ವೀಕ್ಷಿಸ್ತಾ ಇದ್ದಾರೆ. 36 ಬಂದಿದೆ. ಸಂಸೂರ್ ಅವರನ್ನ ಮುಖ ಪರಿಚಯಿಸಿದ್ರು ಬಜಾಲ್. ಆದರೆ ಸಂಸು ಆರಂಭದ ತನ್ನ ಕಂತಿನ ಪ್ರಥಮ ಓವರಿನಲ್ಲಿ ಬಿಟ್ಟು ಕೊಟ್ಟದ್ದು 4 ಮಾತ್ರ. 36ಕ್ಕೆ 3 ಉದ್ದರಿಗಳು ನಷ್ಟವಾಗಿದೆ. 5 ಓವರ್ ಮುಕ್ತಾಯವಾಗಿದೆ. ಇಲ್ಲಿ 3ನೇ ತೀರ್ಪುಗಾರರು ತೀರ್ಪನ್ನ ವೀಕ್ಷಿಸ್ತಾ ಇದ್ದಾರೆ. ತುಡರ್ ನೈಟ್ ರೈಡರ್ಸ್ ಅದೇ ರೀತಿ ಕ್ಲಾಸ್ 11 ಚೊಕ್ಕಬೆಟ್ಟು ತಂಡದ ಆಟಗಾರರು ಸಜ್ಜಾಗಿರಿ. ಹಸ್ತಾಕ್ಷರ ಮುಗಿದದ್ದೇ ಆದಲ್ಲಿ ದಯವಿಟ್ಟು ನಾಣ್ಯ ಚುಮ್ಮುವಿಕೆಗಾಗಿ ವೇದಿಕೆ ಬನ್ನಿ. ನಾಟ್ ಔಟ್ ಎಂಬ ತೀರ್ಮಾನ ಬರುತ್ತಾ ಇದೆ. ಇಲ್ಲಿ ಒಂಟಿ ಓಟ ಪೂರ್ತಿಯಾಗುವುದರೊಂದಿಗೆ 2 ಓಟಗಳು ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 2 ಮುಂದುವರಿಯುತ್ತಾ ಅಂಕಪಟ್ಟಿಯಲ್ಲಿ 38 ಓಟಗಳು ಜಮೆಯಾಗಿದೆ. 2ನೇ ಚೆಂಡನ್ನ ಎಸೆಯಬೇಕಾಗಿದೆ. ಉತ್ತಮವಾಗಿತ್ತು ದಂಡನೆ. ಇಲ್ಲಿ ದಂಡನ್ನ ತಿರುಗಿಸಿದ್ರು ಇಲ್ಲಿ ದಯಾನಂದ್. ಓ ಮೈ ಗುಡ್ನೆಸ್, ಹೇಳಿದ್ದೆ ಕೊನೆಯ ಕ್ಷಣದಲ್ಲಿ ಈ ದಯಾನಂದ್ ರವರು ಗುಡುಗನ್ನ ಆರಂಭಿಸ್ತಾರೆ. ಎದುರಿಸಿದ ಪ್ರಥಮ ಚೆಂಡನ್ನ ಗಮನಿಸಿದಾಗ ಬಜಲ್ ತಂಡದ ಆಟಗಾರರು ಈತ ಒಂಟಿ ಅವಳಿ ಓಟಗಳಿಗೆ ಹೆಸರುವಾಸಿಯಾದಂತಹ ಆಟಗಾರರು ಆ ತಂಡದ ಆಟಗಾರರಿಗೆ ಅರಿವಾಗಿತ್ತು. ಆದ್ರೆ
ಆರಂಭದಲ್ಲೇ ನಾನು ಸೂಚಿಸಿದ್ದೆ, ಕೊನೆಯ ಓವರಿನಲ್ಲಿ ಈತ ಮಾಡುವಂತಹ ಒಂದೊಂದು ಆ ಹೊಡೆತದ ಭಂಗಿಯನ್ನ ಗಮನಿಸುವುದಾದ್ರೆ ಇಲ್ಲಿ 43 ಬಂದಾಗಿದೆ. ಸಂಸು ಈ ಹಿಂದಿನ ಓವರಿನಲ್ಲಿ ಅದ್ಭುತವಾದಂತಹ ಎಸೆತಗಾರಿಕೆಯನ್ನ ನಡೆಸಿದವರು. ಮತ್ತೆ ದಾಳಿ, ಮತ್ತೆ ದಂಡನ್ನ ತಿರುಗಿಸಿದ್ರು. ಮನವಿ ಇದೆ ಗೂಟಗಳ ಮಧ್ಯೆ ಒಂಟಿ ಓಟಗಳು ಮುಂದುವರಿಯುತ್ತ ತಂಡದ ಖಾತೆಯಲ್ಲಿ 4 ಲೆಗ್ ಬೈ ಮುಖಾಂತರ ಒಂಟಿ ಓಟ ಮುಂದುವರಿಯುತ್ತ ತಂಡದ ಖಾತೆಯಲ್ಲಿ 44 ಬಂದಿದೆ. ಮಾರ್ಗದ ಬದಿಯಲ್ಲಿದ್ದಂತಹ ಅಂಗಡಿಯಲ್ಲಿದ್ದಂತಹ ವೀಕ್ಷಕರು ಪಂದ್ಯಾಟದ ಸುತ್ತಲೂ ಕೂಡ ಕ್ರೀಡಾಂಗಣದ ಸುತ್ತಲೂ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಮಾತ್ರವಲ್ಲ, ಸರಫ್ ತೋಡಾರ್ ನಮ್ಮೊಂದಿಗೆ ಮತ್ತೆ ಆಗಮಿಸ್ತಾ ಇದ್ದಾರೆ. ಕಾರ್ಕಳ ಹಾಗೂ ಬಜಲ್ ತಂಡದ ಆಟಗಾರರೇ, ಲಾಂಗ್ ಆನ್ ತುದಿಯಲ್ಲಿರುವಂತಹ ಅರುಣ್ ರೈ ಅವರ ಬ್ಯಾನರ್ಗೆ ಸಿಕ್ಸರ್ ಅನ್ನ ಹೊಡೆದದ್ದೇ ಆದಲ್ಲಿ 1,000 ರೂಪಾಯಿ ನಗದು ಬಹುಮಾನವಿದೆ. ಇಲ್ಲಿ ಸ್ವೀಪ್ ಮಾಡಲು ಪ್ರಯತ್ನವನ್ನ ಪಟ್ಟಿದಾಗ 45 ಓಟಗಳು ಜಮೆಯಾಗಿದೆ. ಕೊನೆಯ 1 ಚೆಂಡುಗಳು ಬಾಕಿ ಇದೆ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ಸಂಸು ಕಟ್ಟಿ ಹಾಕಬೇಕಾಗಿದೆ. ದಯಾನಂದ್ 1 ಬೌಂಡರಿಯ ಹೀರೋ. 8 ಚೆಂಡುಗಳನ್ನ ಎದುರಿಸಿ ಇರುವ ಆಟಗಾರರು 10 ಓಟವನ್ನ ಗಳಿಸಿದ್ರು ಕೂಡ ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಈ ಕೊನೆಯ ಚೆಂಡುವಿನಲ್ಲಿ ಮತ್ತೆ 2ನೇ ಓಟಕ್ಕಾಗಿ ಕರೆಯನ್ನ ಕೊಟ್ಟಾಗ ಔಟ್ ಎಂಬ ತೀರ್ಮಾನ ಬರುತ್ತಾ ಇದೆ. ತಂಡದ ಖಾತೆಯಲ್ಲಿ 46 ಓಟವನ್ನ ಗಳಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಮಹಾಲಿಂಗೇಶ್ವರ ಕಾರ್ಕಳ ತಂಡ ಎದುರಿಸಿದ 36 ಚೆಂಡುಗಳ ಮುಂದೆ 46 ಓಟವನ್ನ ಗಳಿಸಿಕೊಂಡು 36 ಚೆಂಡುಗಳ ಮುಂದೆ 47 ಓಟವನ್ನ ಗಳಿಸಬೇಕಾಗಿದೆ. ಫ್ರೆಂಡ್ಸ್ ಬಜಾಲ್ ತಂಡಕ್ಕೆ ಏನೇ ಇರಲಿ ಈ ಪಂದ್ಯ ಬಹಳಷ್ಟು ರೋಚಕವಾಗಲಿಕ್ಕಿದೆ. ಆರಂಭದ 18 ಚೆಂಡುಗಳ ಮುಂದೆ 23 ಬಂದಿತ್ತು. ಆ ಬಳಿಕ 24 ಚೆಂಡುಗಳ ಮುಂದೆ 27 ಬಂದಿತ್ತು. ಕೊನೆಯ 12 ಚೆಂಡುವಿನಲ್ಲಿ ಮಾಡಿದ ಆ ಒಂದು ಇನ್ನಿಂಗ್ಸ್ ದಯಾನಂದ್ರವರ ಆಗಮನವಾಗಿತ್ತು. ಪ್ರತಿ ಒಂದು ಚೆಂಡನ್ನ ಅರಿತುಕೊಂಡು ಬಂದಾಗ ದೊಡ್ಡ ಮಟ್ಟದ ಹೊಡೆತ, ಒಂದು ಬೌಂಡರಿ ಬಂದು ಖಂಡಿತವಾಗಿಯೂ ಈ ಪಂದ್ಯಕ್ಕೆ ಚಿತ್ರಣವೇ ಬದಲಾಗಿತ್ತು. 47ರ ಸವಾಲನ್ನ ಬೆನ್ನಟ್ಟಬೇಕಾಗಿದೆ ಫ್ರೆಂಡ್ಸ್ ಬಜಾರ್. ಈ ಒಂದು ಪಂದ್ಯಕೂಟಕ್ಕೆ ಇಮ್ರಾನ್ ಇಮ್ಮಿ CFC ಜುಬೈಲ್ ಶುಭವನ್ನ ಹಾರೈಸ್ತಾ ಇದ್ದಾರೆ. ಇಮ್ರಾನ್ ಇಮ್ಮಿ CFC ಜುಬೈಲ್ ಇವರಿಗೂ ಕೂಡ ತೋಡಾರ್ ಫ್ರೆಂಡ್ಸ್ ತೋಡಾರು ಈ ಒಂದು ಪಂದ್ಯಕೂಟದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. 36 ಚೆಂಡುಗಳ ಮುಂದೆ 47ರ ಸವಾಲಿದೆ. ಪಂದ್ಯಕೂಟ ಬಹಳಷ್ಟು ರೋಚಕವಾಗಲಿಕ್ಕಿದೆ. 47 ಓಟವನ್ನ ಗಳಿಸಬಹುದೇ? 36 ಚೆಂಡುಗಳ ಮುಂದೆ 47 ಓಟವನ್ನ ನಿಲ್ಲಿಸಬಹುದೇ? ಶಾಫಿ ಮೈಕ್ರೋಫೋನ್ ಅನ್ನ ಕೈಗೆತ್ತಿಕೊಳ್ಳಿ. ಈ ಹೊತ್ತಿನಲ್ಲಿ ಈ ಓಟಗಳು ಖಂಡಿತವಾಗಿಯೂ ಬಜಲ್ ತಂಡಕ್ಕೆ ಗರಿಷ್ಠ ಮೊತ್ತ ಎಂದು ಹೇಳಿದ್ರು ತಪ್ಪು ಆಗಲಾರದು. ಆದ್ರೆ ಬಜಲ್ ಇಂತಹ ಅದೆಷ್ಟೋ ಪಂದ್ಯದಲ್ಲಿ ದಾಂಡುಗಾರಿಕೆಯ ಮೂಲಕ ಅದ್ಭುತವಾದಂತಹ ಸಿಕ್ಸರ್ ಬೌಂಡರಿಯನ್ನು ಹೊಡೆಯಬಲ್ಲಂತಹ ಸಾಮರ್ಥ್ಯದ ಆಟಗಾರಿದ್ದಾರೆ. ಮುಂದಿನ ವೀಕ್ಷಕ ವಿವರಣೆಗಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಫಿ ಪರ್ಪುಂಜ ನಿಮ್ಮ ಮುಂದೆ.
ಧನ್ಯವಾದ ನೌಫಲ್ ಬೆದ್ರಾ ಅವರೇ. ಪಂದ್ಯಾಕೂಟದ ದ್ವಿತೀಯ ದಿವಸದ 7ನೇ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾವೆ. ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿ ಬಶೀರ್ ಮೇಸ್ತಿ ಅವರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ನಮ್ಮ ಬಶೀರ್ ಮೇಸ್ತ್ರಿ ಅವರು. ದಯವಿಟ್ಟು ಮುಖ್ಯ ವೇದಿಕೆಯಲ್ಲಿ ಬಂದು ಕುಳಿತು ಪಂದ್ಯವನ್ನು ವೀಕ್ಷಿಸುವಂತೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಪಂದ್ಯಾಟ ಆರಂಭಗೊಂಡಿದೆ. ಮೊದಲ ಚೆಂಡು ಸಂದೀಪ್ ಎಸೆಯುವ ಪ್ರಯತ್ನವನ್ನ ಮಾಡಿಕೊಂಡಿದ್ರು. ತೀರ್ಪುಗಾರರಿಂದ ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಮುಕ್ತಾರ್ ಬಜಾಲ್ ಫ್ರೆಂಡ್ಸ್ ಬಜಾಲ್ ದಾಂಡಿಗರು ಬಾರಿಸುವಂತ ಪ್ರತಿಯೊಂದು ಸಿಕ್ಸರ್ಗೂ ಕೂಡ 1,000 ರೂಪಾಯಿಯನ್ನ ಘೋಷಣೆ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಸಂದೀಪ್ ಎಂಬ ದಾಳಿಗಾರ ಓವರಿನ ಮೊದಲ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನ ಮಾಡಿಕೊಂಡ್ರೆ ಇಲ್ಲಿ ಮಿಡ್ ವಿಕೆಟ್ ಹಾಗೂ ಮಿಡ್ ಆನ್ ಕ್ಷೇತ್ರ ರಕ್ಷಕರ ಮಧ್ಯ ದಂಡಿಸುವ ಪ್ರಯತ್ನವನ್ನ ಮಾಡಿಕೊಂಡಿದ್ರು. ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ ತಂಡದ ಖಾತೆಯಲ್ಲಿ. 2-1 ಚೆಂಡು ಮುಕ್ತಾಯವಾಗಿದೆ. ಆರಂಭಿಕ ದಾಂಡಿಗರನ್ನ ಕಳಿಸಿಕೊಡಲಾಗಿದೆ. ಒಂದೆಡೆ ಇಕ್ಕು, ಇನ್ನೊಂದೆಡೆ ತಂಚಿ ಎಂಬ ಪ್ರತಿಭಾನ್ವಿತ ಆಟಗಾರರು ಫ್ರೆಂಡ್ಸ್ ಬಜಾಲ್ ಪರವಾಗಿ ಆಗಮಿಸಿದ್ದೆ. ಆದರೆ ಇಲ್ಲಿ ದಾಳಿಗಾರಿಕಾ ತುದಿಯಲ್ಲಿ ಸಂದೀಪ್ ಎಂಬ ಮಹಾಲಿಂಗೇಶ್ವರ ಕಾರ್ಕಳದ ಓರ್ವ ಉದಯೋನ್ಮುಖ ಪ್ರತಿಭಾನ್ವಿತ ದಾಳಿಗಾರ. ಓವರಿನ ದ್ವಿತೀಯ ಚೆಂಡು ಶ್ರೇಷ್ಠ ಮಟ್ಟದ ಚೆಂಡು. ಇದು ಲೆಗ್ ಸ್ಪಿನ್ ಮೂಲಕವಾಗಿ ತಡೆ ಹಿಡಿಯುವಲ್ಲಿ ಬಹಳಷ್ಟು ಹೆಸರನ್ನ ಪಡೆಕೊಂಡಂತಹ ತಂಡ ಇದು. ಇಲ್ಲಿ ದಾಳಿಗಾರಿಕಾ ತುದಿಯಲ್ಲಿ ಗುರುತಿಸಿಕೊಳ್ತಾ ಇದೆ. ಸಂದೀಪ್ ದಾಳಿಗಾರಿಕೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಓವರಿನ ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಬಲಗೈ ದಾಂಡಿಗ ತಂಚಿಯ ಕಡೆಗೆ ಮತ್ತೆ ಲೆಗ್ ಸ್ಪಿನ್. ಚುರುಕಿನ ದಾಳಿ ಇದು, ಸೊಗಸಾದ ದಾಳಿ ಇದು. ಇಲ್ಲಿ ಕಟ್ಟಿ ಹಾಕುವ ಪ್ರಯತ್ನಗಳು ಮುಂದುವರಿತಾ ಇದೆ. ದಾಳಿಗಾರಿಕಾ ತುದಿಯಲ್ಲಿ ಸಂದೀಪ್ ತಡೆ ಹಿಡಿಯುವ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ 3 ಚೆಂಡುಗಳು ಮುಕ್ತವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳನ್ನ ಗಳಿಸಿಕೊಂಡು ತಂಡ ಮುಂದುವರಿತಾ ಇದೆ. ಥೋಡಾರ್ ಟ್ರೋಫಿ 2024 ವೀಕ್ಷಿಸ್ತಾ ಇದ್ದಾವೆ. 2ನೆಯ ದಿವಸದ ಪಂದ್ಯ ಇದು. ಇಲ್ಲಿ 7ನೆಯ ಪಂದ್ಯ ಮೊದಲ ಸುತ್ತಿನಲ್ಲಿ ಸಾಗಿ ಬರ್ತಾ ಇದೆ. ಸಂದೀಪ್ ಎಂಬ ದಾಳಿಗಾರ ತಡೆ ಹಿಡಿಯುವ ಪ್ರಯತ್ನಗಳು, ಬಲವಾದ ಮನವಿಯನ್ನು ಇಟ್ಟಿದ್ರು. ಕಂಫರ್ಟೇಬ್ಲಿ ಮಿಸ್ಸಿಂಗ್ ಲೆಗ್ ಆಗಿದ್ದಂತಹ ಚೆಂಡು ಇದು. ತೀರ್ಪುಗಾರರಿಂದ ತಿರಸ್ಕಾರದ ತೀರ್ಪು ಹೊರಬೀಳ್ತಾ ಇದೆ. ನಾಟ್ ಔಟ್ ಎಂಬ ತೀರ್ಪು. ಆದ್ರೂ ಕೂಡ ಪವರ್ ಪ್ಲೇ ಓವರ್, ಶ್ರೇಷ್ಠ ಮಟ್ಟದ ಓವರ್ ಆಗಿ ದಾಖಲಾಗ್ತಾ ಇದೆ. ಯುವ ಪ್ರತಿಭಾನ್ವಿತ ದಾಳಿಗಾರ, ಬೆಳೆಯುತ್ತಿರತಕ್ಕಂತಹ ಉದಯೋನ್ಮುಖ ಪ್ರತಿಭೆ ಸಂದೀಪ್ ಎಂಬ ಕಾರ್ಕಳದ ಶ್ರೇಷ್ಠ ಮಟ್ಟದ ಲೆಗ್ ಸ್ಪಿನ್ ದಾಳಿಗಾರ. 4 ಚೆಂಡನ್ನ ಇಲ್ಲಿ ಎಸೆದು ಕೇವಲ 2 ಓಟಗಳನ್ನ ಮಾತ್ರ ಬಿಟ್ಕೊಟ್ಟಂತಹ ಸಂದೀಪ್. ಓವರಿನ 5ನೇ ಚೆಂಡು ಮತ್ತೆ ದಂಡಿಸುವ ಪ್ರಯತ್ನ. ಕ್ಷೇತ್ರ ರಕ್ಷಕನ ಕೈಗೆ ಮಿಸ್ಫೀಲ್ಡ್ ಆಗಿದ ಬಳಿಕ 2ನೇ ಓಟದ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ 1 ಓಟ ಮಾತ್ರ ಲಭ್ಯವಾಗ್ತಾ ಇದೆ. 5 ಚೆಂಡುಗಳು ಮುಕ್ತಾಯಗೊಂಡಾಗ ತಂಡದ ಖಾತೆಯಲ್ಲಿ 3 ಮಿಸ್ಫೀಲ್ಡ್ ಅನ್ನು ಮಾಡಿಕೊಂಡ್ರು ಕ್ಷೇತ್ರ ರಕ್ಷಕ. ಆದರೆ ಅದ್ಭುತವಾದ ಬ್ಯಾಕಪ್ ಬಳಿಕ ಅದ್ಭುತವಾದ ಕಮ್ ಬ್ಯಾಕ್ ಅನ್ನ ಮಾಡಿಕೊಂಡ್ರು ತಮ್ಮ ಫೀಲ್ಡಿಂಗ್ ನಲ್ಲಿ. ರಿಕವರಿ ಬಹಳಷ್ಟು ಅದ್ಭುತವಾಗಿತ್ತು. ಮಿಸ್ಫೀಲ್ಡ್ ನ ಬಳಿಕ ನೇರವಾಗಿ ಈ ಚೆಂಡನ್ನ ಕಲೆಕ್ಟ್ ಮಾಡಿ ಥ್ರೋ ಅನ್ನು ನೀಡಿದ್ರು. ಅಂತಿಮ 1 ಚೆಂಡು ಬಾಕಿ ಇದೆ. ಇಲ್ಲಿ ಸಂದೀಪ್ ಎಸೆಯಬೇಕಾಗಿದೆ. ಬಲಗೈ ದಾಂಡಿಗ ತಿಕ್ಕೋರ ಕಡೆಗೆ ರನೌಟಿನ ಅವಕಾಶ ಇದೆ. ಮಗದೊಮ್ಮೆ ರನೌಟಿನ ಅವಕಾಶ ಕೈ ತಪ್ಪಿದೆ. ಇಲ್ಲಿ ಮತ್ತೆ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಇಕ್ಬಾಲ್ ಎಂಬ ಓರ್ವ ಹೊಡಬಡಿಯ ದಾಂಡಿಗ ಪಂದ್ಯಾಟವನ್ನ ತಮ್ಮ ದೊಡ್ಡ ಹೊಡೆತಗಳ ಮೂಲಕವಾಗಿ ತಮ್ಮತ್ತ ಸೆಳೆಯಬಲ್ಲಂತ ಆಟಗಾರ. ಅವರಿಗೆ ಜೀವದಾನವನ್ನು ನೀಡಲಾಗ್ತಾ ಇದೆ. ಇಲ್ಲಿ ಮೊದಲ ಓವರ್ ಇಲ್ಲಿ ಪೂರ್ಣಗೊಂಡಿದೆ. ಎಂಡ್ ಆಫ್ ದಿ ಫಸ್ಟ್ ಓವರ್, 4 ಆನ್ ದಿ ಬೋರ್ಡ್ ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್. ಫ್ರೆಂಡ್ಸ್ ಬಜಾಲ್ ತಂಡದ ದಾಂಡಿಗರು ಬಾರಿಸುವಂತ ಪ್ರತಿಯೊಂದು ಸಿಕ್ಸರ್ಗೂ ಕೂಡ ಮುಕ್ತಾರ್ ಬಜಾಲ್ ಇವರ ಕಡೆಯಿಂದ 1,000 ರೂಪಾಯಿ ನಗದು ಘೋಷಣೆಯಾಗ್ತಾ ಇದೆ. ಬಹಳಷ್ಟು ಕ್ರೀಡಾಭಿಮಾನಿಗಳು ಈ ಒಂದು ಪಂದ್ಯಾಟದ ವೀಕ್ಷಣೆಗಾಗಿ ಬಂದಿದ್ದೀರಾ. ಇಲ್ಲಿ ಪ್ರತಿಯೊಬ್ಬರನ್ನ ಕೂಡ ಮಗದೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ವಿ. ಮಧ್ಯರಾತ್ರಿಯಲ್ಲಿ ನಾವು ಪಂದ್ಯವನ್ನು ವೀಕ್ಷಿಸ್ತಾ ಇದ್ರು ಕೂಡ ಕ್ರೀಡಾಭಿಮಾನಿಗಳು ಅತ್ತಿಂದಿತ್ತ ಚಲಿಸದೆ ಕುಳಿತಲ್ಲೇ ಕುಳಿತು ನಿಂತಲ್ಲೇ ನಿಂತು ಈ ಒಂದು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಇದು ರೋಚಕವಾದ ಪಂದ್ಯ. ಬಹಳಷ್ಟು ತಂಡಗಳು ವೇಗದೂತ ದಾಳಿಯೊಂದಿಗೆ ಎದುರಾಳಿಯನ್ನು ಕಟ್ಟಿ ಹಾಕುವ ಪ್ರಯತ್ನಗಳನ್ನ ಮಾಡೋದೇ ಆದರೆ ಈ ಮಹಾಲಿಂಗೇಶ್ವರ ಕಾರ್ಕಳ ಎಂಬ ತಂಡ ಲೆಗ್ ಸ್ಪಿನ್ನಿನೊಂದಿಗೆ ಎದುರಾಳಿಯನ್ನು ತಡೆ ಹಿಡಿಯುವಂತಹ ಒಂದು ತಂಡ. ಬಹಳಷ್ಟು ಪರಿಣಾಮಕಾರಿಯಾದಂತಹ ಎಸೆತಗಳನ್ನು ಎಸೆಯಬಲ್ಲಂತಹ ದಾಳಿಗಾರರು ಒಂದೆಡೆ. ಆದರೆ ಮೊದಲ ಓವರ್ 4 ಓಟಗಳನ್ನ ಮಾತ್ರ ಬಿಟ್ಕೊಟ್ಟಿದೆ. ಇಲ್ಲಿ ದ್ವಿತೀಯ ಓವರ್ ಆರಂಭಗೊಳ್ತಾ ಇದೆ. ವಿನೋದ್ ಅವರ ಕೈಗೆ ಚೆಂಡನ್ನು ನೀಡಲಾಗಿದೆ. ವಿನೋದ್ ಎಸೆತಗಾರಿಕಾ ತುದಿಯಲ್ಲಿ ಓವರಿನ ಮೊದಲ ಚೆಂಡು. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನ ಮಾಡಿದ್ರು. ರನೌಟಿನ ಅವಕಾಶ ಇದೆ. ಮಗದೊಂದು ರನೌಟಿನ ಅವಕಾಶ ಕೈ ತಪ್ಪಿದೆ. ಇಲ್ಲಿ ನೇರ ಗುರಿಗೆ ನೋಟವನ್ನು ಇಟ್ಟಿದ್ರು. ಮಿಡ್ ಆನ್ ಕ್ಷೇತ್ರ ರಕ್ಷಕ ಸುಲಭ ರನೌಟಿನ ಅವಕಾಶ ಇತ್ತು. ಆದ್ರೂ ಕೂಡ ಅವಕಾಶ ಇಲ್ಲಿ ಕೈ ತಪ್ಪಿದೆ.
ಮತ್ತೆ ಇಲ್ಲಿ ಅವಕಾಶಗಳು ಕೈ ತಪ್ಪುವಾಗ ಜೀವದಾನವನ್ನ ಪಡೆದುಕೊಂಡಂತಹ ಇಕ್ಕು ಮತ್ತೆ ಇಲ್ಲಿ ನಿಟ್ಟುಸಿರನ್ನ ಬಿಡುತ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 5 ಓಟಗಳನ್ನ ಗಳಿಸಿಕೊಂಡು ಮುಂದುವರಿತಾ ಇದ್ದಾರೆ. ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ವಿನೋದ್. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನ ಮಾಡಿದ್ರು, ಕ್ಷೇತ್ರ ರಕ್ಷಕ ಮತ್ತೆ ಕ್ಯಾಚ್ ಗಾಗಿ ನೋಟವನ್ನ ಇಟ್ಟರು. ಗಲಿಬಿಲಿಯ ಫೀಲ್ಡಿಂಗ್ ಇದು, ಮತ್ತೆ ಫೀಲ್ಡಿಂಗ್ ನಲ್ಲಿ ಎಡವಟ್ಟನ್ನ ಮಾಡ್ತಾ ಇದ್ದಾರೆ. ಮಹಾಲಿಂಗೇಶ್ವರ ಕಾರ್ಕಳ ತಂಡದ ಫೀಲ್ಡಿಂಗ್ ಅಷ್ಟೊಂದು ಉತ್ತಮವಾಗಿ ಕಾಣಸಿಗ್ತಾ ಇಲ್ಲ. ಇಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ ಇದು. ಇಕ್ಬಾಲ್ ಹಾಗೂ ತಂಚಿಯ ಮುಖ್ಯವಾಗಿ ಈ ಹಿಂದೆ ಬಹಳಷ್ಟು ಹೇಳಿದ್ರು, ಈ ಬಜಾಲ್ ಎಂಬ ಊರಿನಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನ ಹೊಡೆತಗಾರರೇ ಇದ್ದಾರೆ. ಪಂದ್ಯಾಟವನ್ನ ತಮ್ಮ ದೊಡ್ಡ ಹೊಡೆತಗಳು, ತಮ್ಮ ಅದ್ಭುತವಾದ ದಾಂಡುಗಾರಿಕೆ ಮೂಲಕವಾಗಿ ತಮ್ಮತ್ತ ಸೆಳೆಯಬಲ್ಲಂತಹ ಈ ಆಟಗಾರರು. ಒಂದೆಡೆ ಇಕ್ಬಾಲ್, ಇನ್ನೊಂದೆಡೆ ತಂಚಿ. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನ ಮಾಡಿದ್ರು, ಮತ್ತೆ ದಂಡಿಸುವ ಪ್ರಯತ್ನ. ಅದ್ಭುತವಾದ ದಂಡನೆ ಇದು, ಸೊಗಸಾದ ದಂಡನೆ ಇದು. ಡೀಪ್ ಎಕ್ಸ್ಟ್ರಾ ಕವರ್ ನ ಮೇಲೆ ಬೌಂಡರಿ ಇಲ್ಲಿ ದಾಖಲಾಗ್ತಾ ಇದೆ. ತಂಚಿಯ ಬ್ಯಾಟ್ ಮುಖೇನವಾಗಿ ಮನಮೋಹಕ ಶೈಲಿಯ ಹೊಡೆತ ಇಲ್ಲಿ ದಾಖಲಾಗ್ತಾ ಇದೆ. ಅತಿ ಸುಂದರವಾದ ಹೊಡೆತ ಇದು, ಅತ್ಯಂತ ಪ್ರಭಾವಶಾಲಿಯಾದಂತಹ ಹೊಡೆತ ಇದು. ಬೌಂಡರಿ ಇಲ್ಲಿ ದಾಖಲಾಗ್ತಾ ಇದೆ. ದಯವಿಟ್ಟು ಅಲ್ಲಿ ಬೌಂಡರಿ ಲೈನ್ ನ ಹತ್ತಿರ ಇರುವಂತಹ ಕ್ರೀಡಾಪಟುಗಳು, ದಯವಿಟ್ಟು ಅಲ್ಲಿ ಬ್ಯಾಟಿಂಗ್ ತಂಡದ ಆಟಗಾರರು ದಯವಿಟ್ಟು ಸೀಮಾರೇಖೆಯಿಂದ ಸ್ವಲ್ಪ ದೂರ ಸರಿದು ಸಹಕರಿಸಬೇಕು. ಇಲ್ಲಿ ಮತ್ತೆ ಮುಂದುವರಿತಾ ಇದೆ ಪಂದ್ಯ. ದೊಡ್ಡ ಹೊಡೆತದ ಪ್ರಯತ್ನವನ್ನ ಮಾಡಿದ್ರು, ರನ್ಔಟಿನ ಅವಕಾಶ ಇದೆ. ಮತ್ತೆ ಇಲ್ಲಿ ಅವಕಾಶಗಳನ್ನ ಕೈ ಚೆಲ್ತಾ ಇದ್ದಾರೆ. ಪುವರ್ ಕ್ರಿಕೆಟ್ ಇದು, ಕಳಪೆ ಮಟ್ಟದ ಆಟ ಇದು. ಅದ್ಭುತವಾದಂತಹ ಓಡಾಟ ವಿಕೆಟ್ಗಳ ಮಧ್ಯೆ ಇಕ್ಬಾಲ್ ಹಾಗೂ ತಂಚಿಯ ಮುಖೇನ ಕಾಣಸಿಗ್ತಾ ಇದ್ರೆ ಮಹಾಲಿಂಗೇಶ್ವರ ಕಡೆಯಿಂದ ಕಳಪೆ ಆಟ ಇದು ನಿಜಕ್ಕೂ ಕೂಡ. ಫೀಲ್ಡಿಂಗ್ ನಲ್ಲಿ ಬಹಳಷ್ಟು ಎಡವಟ್ಟನ್ನ ಮಾಡ್ತಾ ಇದೆ ತಂಡ. 3ರಿಂದ 4 ರನ್ಔಟಿನ ಅವಕಾಶಗಳು ಇಲ್ಲಿ ಕೈ ತಪ್ಪಿದೆ. ಪ್ರಥಮ ಓವರ್ ಸಂದೀಪ್ 4 ಓಟಗಳನ್ನ ಮಾತ್ರ ಬಿಟ್ಕೊಟ್ಟಿದ್ರು, ಆದರೆ ಈ ಓವರ್ ಇಲ್ಲಿ ಬಹಳಷ್ಟು ಫೀಲ್ಡ್ ಮಿಸ್ಟೇಕ್ಗಳೊಂದಿಗೆ ರನ್ ಗಳಿಕೆ ಹೆಚ್ಚುವರಿ ಆಗ್ತಾ ಇದೆ. ತಂಚಿ ಅವರ ಬ್ಯಾಟಿಂಗ್ ಅನ್ನು ಗಮನಿಸಲೇಬೇಕಾಗಿದೆ. 7 ಚೆಂಡುಗಳನ್ನ ಎದುರಿಸಿದಂತಹ ತಂಚಿ 9 ಓಟಗಳನ್ನ ಗಳಿಸಿ ಇಲ್ಲಿ ಪ್ರಬಲವಾಗಿ ಮುಂದುವರಿತಾ ಇದ್ದಾರೆ. ನೀಲಕಾಯದ ದೈತ್ಯ ಶರೀರದ ಆಟಗಾರ ತಂಚಿ. ಒಂದಂತೂ ಗಮನಿಸಲೇಬೇಕಾಗಿದೆ, ತಂಚಿಯವರು ಮೊದಲ 3 ಚೆಂಡುಗಳಲ್ಲಿ ಡಾಟ್ ಬಾಲ್ ಆಗಿ ಗುರುತಿಸಿಕೊಂಡಿದ್ರು. ಒಂದು ರೀತಿಯಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ರು, ಆದರೆ ಬಳಿಕ ಕಮ್ಬ್ಯಾಕ್, ಅದ್ಭುತವಾದ ಕಮ್ಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ತಂಚಿ. 13 ಓಟಗಳು ಒಂದೆಡೆ ಇದ್ರೆ ವಿನೋದ್ ಉಜಿರೆ ಪರಿಸರದ ಓರ್ವ ಶ್ರೇಷ್ಠ ಮಟ್ಟದ ಆಲ್ರೌಂಡರ್ ಆಟಗಾರ ಇಲ್ಲಿ ತಡೆ ಹಿಡಿಯುವ ಪ್ರಯತ್ನಗಳೊಂದಿಗೆ ಓವರಿನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ಬೌಂಡರಿಯ ವೀರ ತಂಚಿಯವರ ಕಡೆಗೆ. ಸ್ಲೋ ಡೆಲಿವರಿ, ಮನವಿ ಇದೆ, ತಿರಸ್ಕಾರ ತೀರ್ಪುಗಾರರಿಂದ ಬಂದಿದೆ. ಜೋರಾದ ಮನವಿಯನ್ನ ಇಟ್ಟಿದ್ರು, ಇಲ್ಲಿ ಗಮನಿಸಿಕೊಳ್ತಾ ಇದ್ರೆ ವಿಕೆಟಿನ ಮುಂಭಾಗದಲ್ಲಿ ನಿಂತು ದಂಡಿಸುವ ಪ್ರಯತ್ನವನ್ನ ಪಟ್ಟಿದ್ರು ತಂಚಿ, ಆದರೆ ತೀರ್ಪುಗಾರರಿಂದ ನಕಾರಾತ್ಮಕವಾದ ತೀರ್ಪು ಇಲ್ಲಿ ಹೊರಬೀಳ್ತಾ ಇದೆ. ಅಂತಿಮ 1 ಎಸೆತ ಇಲ್ಲಿ ಬಾಕಿ ಇದೆ. ಕೊನೆಯ 1 ಚೆಂಡು ಪವರ್ ಪ್ಲೇ ಒಳ ವಿಭಾಗದಲ್ಲಿ ಬಾಕಿ ಇದೆ. ವಿನೋದ್ ಎಸೆಯಬೇಕಾಗಿದೆ ಓವರಿನ ಅಂತಿಮ ಚೆಂಡು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ಬಲಗೈ ದಾಂಡಿಗ ಪ್ರಬಲ ಆಟಗಾರ ತಂಚಿಯವರ ಕಡೆಗೆ. ದೊಡ್ಡ ಹೊಡೆತದ ಪ್ರಯತ್ನವನ್ನ ಮಾಡಿದ್ರು, ಇಲ್ಲಿ ಮತ್ತೆ ಒಂಟಿ ಓಟವನ್ನ ಗಳಿಸಿಕೊಳ್ತಾ ಇದ್ದಾರೆ. ಇಲ್ಲಿ 2ನೇ ಓವರ್ ಮುಕ್ತಾಯಗೊಂಡಿದೆ. ಪವರ್ ಪ್ಲೇ ಓವರ್ಗಳು ಮುಕ್ತಾಯಗೊಳ್ಳುವ ವೇಳೆಯಲ್ಲಿ 14 ಓಟಗಳನ್ನ ಗಳಿಸಿ ಭರ್ಜರಿಯಾಗಿ ಮುಂದುವರಿತಾ ಇದೆ ಫ್ರೆಂಡ್ಸ್ ಬಜಾಲ್ ತಂಡ. ಇನ್ನುಳಿದ 24 ಎಸೆತಗಳ ಮುಂದೆ 33 ಓಟಗಳನ್ನ ಗಳಿಸಬೇಕಾಗಿದೆ. ಮುಖ್ಯ ವೇದಿಕೆಯಲ್ಲಿ ಪಂದ್ಯಾಟದ ಪ್ರಮುಖ ರೂವಾರಿಗಳಾಗಿರುವಂತಹ ಅಶ್ರಫ್ ಹೊರಪೇಟ್ ಅವರ ಜೊತೆಗೆ ನಮ್ಮ ಮುಖ್ಯ ಅತಿಥಿಗಳು ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಅಶ್ರಫ್ ಹೊರಪೇಟ್ ಅವರ ಸಾರಥ್ಯದಲ್ಲಿ ಸಾಗಿ ಬರತಕ್ಕಂತಹ ಈ ಒಂದು 8ನೇ ಆವೃತ್ತಿಯ ತೋಡಾರ್ ಫ್ರೆಂಡ್ಸ್, ತೋಡಾರ್ ಅವರ
ಅದ್ಧೂರಿಯ ಪಂದ್ಯಾಕೂಟ ಇದು. ತೋಡಾರ್ ಟ್ರೋಫಿ 2024 ಇಲ್ಲಿ ಸಾಗಿ ಬರ್ತಾ ಇದೆ. ಕೆಲವರು ನಿದ್ದೆಗಣ್ಣಿನಲ್ಲಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ, ಇನ್ನು ಕೆಲವರು ಕುತೂಹಲ ಭರಿತರಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಒಂದಂತೂ ನಿಜ, ಕ್ರಿಕೆಟ್ ಅನ್ನ ಪ್ರೀತಿಸುವವರು ಇಲ್ಲಿ ಬಹಳಷ್ಟು ಜನ ಇದ್ದಾರೆ, ಕ್ರಿಕೆಟ್ ಅನ್ನ ಕೊಂಡಾಡುವವರು ಬಹಳಷ್ಟು ಜನ ಇದ್ದಾರೆ. ಇಲ್ಲಿ ನಿಜಕ್ಕೂ ಕೂಡ ಕ್ರಿಕೆಟ್ಗೆ ಬಲು ದೊಡ್ಡ ಗೌರವ ಲಭ್ಯವಾಗ್ತಾ ಇದೆ. ತೃತೀಯ ಓವರ್ ಇಲ್ಲಿ ಆರಂಭಗೊಳ್ಳಿಕ್ಕಿದೆ. ತೃತೀಯ ಓವರ್ ಆರಂಭಗೊಳ್ಳುವ ವೇಳೆಯಲ್ಲಿ ಚೆಂಡನ್ನ ಕೈಗೆತ್ತಿಕೊಂಡಂತಹ ದಾಳಿಗಾರ ದಯಾನಂದ್ ತೆಂಡೂಲ್ಕರ್ ಇಲ್ಲಿ ಓವರಿನ ಮೊದಲ ಚೆಂಡು ಎಸೆಯಬೇಕಾಗಿದೆ ತಂಚಿ ಅವರ ಕಡೆಗೆ. ಬಹಳಷ್ಟು ತಿರುವನ್ನು ಪಡೆಕೊಂಡಂತ ಚೆಂಡು, ದೊಡ್ಡ ಹೊಡೆತದ ನೋಟವನ್ನು ಇಟ್ಟರು ಮನ್ಸೂರ್ ಕಾರ್ಕಳ. ಭದ್ರ ಬೊಗಸೆಯನ್ನ ಸೇರ್ತಾ ಇದೆ ಚೆಂಡು, ಬಹಳಷ್ಟು ತಿರುವನ್ನು ಪಡೆಕೊಂಡ್ರು. ನಮ್ಮ ಭಾಷೆಯಲ್ಲಿ ಹೇಳುವ ಹಾಗೆ ಲಾಂಗ್ ಕಟ್ ಅನ್ನು ಪಡೆಕೊಂಡಂತ ಒಂದು ಚೆಂಡಾಗಿತ್ತು. ಸ್ಲೋ ಡೆಲಿವರಿ ಆದರೆ ಆ ತಿರು ದಾಂಡಿಗನನ್ನು ವಂಚಿಸ್ತಾ ಇದೆ. ಇದುವರೆಗೂ ಅದ್ಭುತವಾಗಿ ದಂಡನ್ನ ಬೀಸಿದ ತಂಚಿ ಇಲ್ಲಿ ನಿರ್ಗಮನದ ಹಾದಿಯನ್ನ ಹಿಡಿತಾ ಇದ್ದಾರೆ. ಮಹಾಲಿಂಗೇಶ್ವರ ಕಾರ್ಕಳ ತಂಡ ಮೊದಲ ಬ್ರೇಕ್ ಥ್ರೂ ಅನ್ನು ಕಂಡುಕೊಳ್ತಾ ಇದೆ. ದಯಾನಂದ್ ಮೂಲಕವಾಗಿ ವಿಕೆಟ್ ನಂಬರ್ 1 ನಷ್ಟವನ್ನು ಕಂಡುಕೊಳ್ತಾ ಇದೆ. ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನವನ್ನ ಪಟ್ಟಿದ್ರು ಇಲ್ಲಿ. ಮತ್ತೆ ಇಲ್ಲಿ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಹೊಸ ದಾಂಡಿಗನ ಆಗಮನವಾಗಿದೆ. ನಂಬರ್ 3 ಕ್ರಮಾಂಕದಲ್ಲಿ ಕೀರ್ತನ್ ಅವರನ್ನ ಕಳುಹಿಸಿಕೊಡಲಾಗಿದೆ. ಕೀರ್ತನ್ ಒಬ್ಬ ಮನಮೋಹಕ ಶೈಲಿಯ ದಾಂಡಿಗ. ಈ ಹಿಂದೆ ಆಂಗ್ಲ ಭಾಷೆಯಲ್ಲಿ ಬಹಳಷ್ಟು ಬಾರಿ ಶಮೀರ್ ಮಲಾರ್ ವಿವರಿಸಿದ್ರು. ಟೆಕ್ನಿಕಲಿ ವೆಲ್ ಸೌಂಡೆಡ್ ಬ್ಯಾಟ್ಸ್ಮನ್ ಎಂಬ ಬಿರುದನ್ನ ಬಹಳಷ್ಟು ದಾಂಡಿಗರಿಗೆ ನೀಡಿದ್ರು. ಆ ಬಿರುದಿಗೆ ಸೂಕ್ತವಾಗುವಂತ ಆಟಗಾರ ಕೀರ್ತನ್. ಇಲ್ಲಿ ಫ್ರೆಂಡ್ಸ್ ಬಜಾಲ್ ಪರವಾಗಿ ಆಗಮಿಸಿದ ದಯಾನಂದ್ ಅವರ ದಾಳಿ, ದೊಡ್ಡ ಹೊಡೆತದ ಪ್ರಯತ್ನ, ಮಗದೊಮ್ಮೆ ಅದೇ ಲಾಂಗ್ ಆನ್ ಅನ್ನು ಗುರಿಯಾಗಿಸಿಕೊಂಡು ದಂಡಿಸಿದ್ರು. ಇಲ್ಲಿ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ದಯಾನಂದ್ ಚೆಂಡನ್ನ ಕೈಗೆತ್ತಿಕೊಂಡಂತಹ ದಾಳಿಗಾರ. ಈ ಹಿಂದೆ ನೌಫಲ್ ಬೆದ್ರಾ ಅವರು ಬಹಳಷ್ಟು ವಿವರಿಸಿದ್ರು ಈ ಆಟಗಾರನ ಬಗ್ಗೆ. ಅತ್ಯದ್ಭುತವಾದ ಪ್ರದರ್ಶನಗಳನ್ನ ತನ್ನ ಬ್ಯಾಟ್ ಹಾಗೂ ಬಾಲ್ ಮೂಲಕವಾಗಿ ನೀಡಿದಂತಹ ಆಟಗಾರ ಈ ದಯಾನಂದ್. ಕಳೆದ ಆವೃತ್ತಿಯ ಪಂದ್ಯಾಟ, ಅದರಲ್ಲೂ ಕೂಡ ಮತ್ತೆ ನೆನಪಿಗೆ ಬರುವಂತಹ ಒಂದು ಪಂದ್ಯಾಕೂಟ, ತೋಡಾರ್ ಟ್ರೋಫಿ 2023 ಆವೃತ್ತಿಯ ಒಂದು ಪಂದ್ಯಾಕೂಟ. ಮಾರಿಗೋಡಿ ಕ್ರಿಕೆಟರ್ಸ್ ಮೂಡಬಿದ್ರೆಯ ಪರವಾಗಿ ಸೇವೆಯನ್ನ ಸಲ್ಲಿಸಿದ್ರು ಈ ದಯಾನಂದ್. ಬ್ಯಾಟಿಂಗ್ ಹಾಗೂ ಬೌಲಿಂಗ್ 2 ವಿಭಾಗದಲ್ಲೂ ಕೂಡ ಪರಾಕ್ರಮವನ್ನೇ ಮೆರೆದಿದ್ರು ಈ ಆಟಗಾರ. ಒಂದು ಅದ್ಭುತವಾದ ಪ್ರದರ್ಶನ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ವಿಭಾಗದಲ್ಲಿ ತೋರ್ಪಡಿಸಿ ಕಳೆದ ಆವೃತ್ತಿಯ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನ ಕೂಡ ದಯಾನಂದ್ ತಮ್ಮದಾಗಿಸಿಕೊಂಡ್ರು. ಇಲ್ಲಿ ಹೆಸರಿಗೆ ತಕ್ಕದಾದ ಚೆಂಡು ಬಂದಿತ್ತು, ಆದರೆ ಬೇಲ್ಸ್ ಸ್ಟಂಪ್ಸ್ ಇಲ್ಲಿ ನೆಲಕ್ಕೆ ಉರುಳ್ತಾ ಇಲ್ಲ. ಚೆಂಡು ವಿಕೆಟ್ ಅನ್ನ ಮುತ್ತಿಕ್ಕಿದ್ರುವೆ ಬೇಲ್ಸ್ ನೆಲಕ್ಕೆ ಬೀಳದ ಪರಿಣಾಮವಾಗಿ ಇಲ್ಲಿ ಜೀವಂತವಾಗ್ತಾ ಇದ್ದಾರೆ ದಾಂಡಿಗ ಇಕ್ಬಾಲ್. ಒಂದು ರೀತಿಯ ಜೀವದಾನವನ್ನ ಇಲ್ಲಿ ಪಡೆಕೊಳ್ತಾ ಇದ್ದಾರೆ. ಅದೃಷ್ಟ ಇದೆ, ಖಂಡಿತ ಇಕ್ಬಾಲ್ ಅವರಿಗೆ ಅದೃಷ್ಟ ಇದೆ. ಇಕ್ಬಾಲ್ ಇಲ್ಲಿ ಅವಕಾಶವನ್ನ ಪಡೆಕೊಂಡು ಆಡುವಂತ ಸಮಯ ಇದು. ದಯಾನಂದ್ 5 ಚೆಂಡನ್ನ ಎಸೆದು ಯಾವುದೇ ಹೆಚ್ಚುವರಿ ಓಟವನ್ನು ಬಿಟ್ಕೊಳ್ಳದೆ ಇದ್ರೆ ಅದೃಷ್ಟಗಳ ಮಧ್ಯೆಯಲ್ಲಿ ವಿಕೆಟ್ ನೆಲಕ್ಕುರುಳ್ತಾ ಇದೆ. ವಾಟ್ ಎನ್ ಓವರ್ ಫ್ರಮ್ ದಯಾನಂದ್, ಮ್ಯಾಜಿಕಲ್ ಓವರ್ ಇದು. 6 ಚೆಂಡನ್ನ ಎಸೆದು 3 ಓಟವನ್ನ ಬಿಟ್ಕೊಟ್ಟು 2 ವಿಕೆಟ್ಗಳನ್ನ ದಯಾನಂದ್ ಇಲ್ಲಿ ಪಡೆಕೊಳ್ತಾ ಇದ್ದಾರೆ. ವಾಟ್ ಅ ಕ್ಯಾಚ್, ಸೊಗಸಾದ ಕ್ಯಾಚ್ ಇದು. ರೀಪ್ಲೇ ಮುಖ್ಯವಾಗಿ ಅಷ್ಟೇ ಗೊತ್ತಾಗಿತ್ತು. ಮೊದಲ ಅಟೆಂಪ್ಟ್ ನಲ್ಲಿ ನಮಗೆ ಅಂತೂ ಖಂಡಿತ ಗೊತ್ತಾಗಿರ್ಲಿಲ್ಲ, ಆದರೆ ರೀಪ್ಲೇ ಮುಖ್ಯನ ಗಮನಿಸ್ತಾ ಇದೀವಿ. ಆ ಕ್ಯಾಚ್ ಅದ್ಭುತವಾದ ಜಂಪ್ ಇದು. ಶಾರ್ಟ್ ಸ್ಕ್ವೇರ್ ಲೆಗ್ ನಲ್ಲಿ ಕ್ಷೇತ್ರ ರಕ್ಷಕ ಶರಣ್ ಇದ್ರು, ಒಂದು ಅದ್ಭುತವಾದ ಜಂಪ್ ಅನ್ನ ಮಾಡಿಕೊಂಡ್ರು, ಕ್ಯಾಚ್ ಅನ್ನ ಇಲ್ಲಿ ಪಡೆಕೊಂಡ್ರು. ಪರಿಣಾಮವಾಗಿ ಇಕ್ಬಾಲ್ ಅವರ ಇನ್ನಿಂಗ್ಸ್ ಇಲ್ಲಿ ಕೊನೆಗೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯವಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಕೆ 47 ಬೆಂಬತ್ತುವಾಗ 18 ಚೆಂಡುಗಳು ಬಾಕಿ ಇದೆ. ಇಲ್ಲಿ 30 ಓಟಗಳ ಅವಶ್ಯಕತೆ ಇದೆ.
ಮುಂದಿನ ಪಂದ್ಯ ಗಮನಿಸಿಕೊಳ್ಳಿ. ಮೊದಲ ಸುತ್ತಿನ ಕೊನೆಯ ಪಂದ್ಯ ತುಡರ್ ನೈಟ್ ರೈಡರ್ಸ್ ವಿರುದ್ಧವಾಗಿ ಕ್ಲಾಸ್ 11 ಚುಕ್ಕ ಬಿಟ್ಟು ಅದೃಷ್ಟದ ನಾಣಿ ಚಿಮ್ಮುವಿಕೆಗಾಗಿ ಎರಡು ತಂಡದ ನಾಯಕರನ್ನ ಬರಮಾಡಿಕೊಳ್ತಾ ಇದ್ದಾವೆ. ಈ ಹಿಂದೆ ಬಹಳಷ್ಟು ಹೇಳಿದ್ದೆ ಕಳೆದ ಆವೃತ್ತಿಯ ಪಂದ್ಯಾಟದ ಬಗ್ಗೆ. ದಯಾನಂದ್ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ವಿಭಾಗದಲ್ಲಿ ತೋರ್ಪಡಿಸಿದ ಆ ಒಂದು ಪ್ರದರ್ಶನ ಮಾರಿಗೋಡಿ ಕ್ರಿಕೆಟರ್ಸ್ ಮೂಡಬಿದ್ರೆಯ ಪರವಾಗಿ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ರು. ಬ್ಯಾಟಿಂಗ್ ನಲ್ಲೂ ಪರಾಕ್ರಮವನ್ನು ಮೆರೆದಿದ್ರು, ಬೌಲಿಂಗ್ ನಲ್ಲೂ ಯಶಸ್ಸನ್ನು ಪಡೆದುಕೊಂಡಿದ್ರು. ಇಲ್ಲಿ ನೋಡ್ತಾ ಇದ್ದೀರಿ ಈ ವರ್ಷದ ಪಂದ್ಯಾಟವನ್ನು ಕೂಡ ಬಹಳಷ್ಟು ಅದ್ಭುತವಾಗಿ ಆರಂಭಿಸಿಕೊಳ್ತಾ ಇದ್ದಾರೆ. ಗಮನಿಸಿಕೊಂಡಂತೆ ಬ್ಯಾಟಿಂಗ್ ನಲ್ಲಿ 10 ಓಟಗಳನ್ನು ಪೇರಿಸಿದ್ರು, ಬೌಲಿಂಗ್ ತುದಿಯಲ್ಲಿ 2 ವಿಕೆಟ್ ಅನ್ನು ಪಡೆದುಕೊಂಡು ಒಂದು ಮ್ಯಾಜಿಕಲ್ ಓವರ್ ಅನ್ನು ಸಾಬೀತುಗೊಳಿಸ್ತಾ ಇದ್ದಾರೆ. ಇಲ್ಲಿ 17 ಚೆಂಡುಗಳು ಬಾಕಿ ಇದೆ, 29 ಓಟದ ಅವಶ್ಯಕತೆ ಇದೆ. ದಾಳಿಗಾರಿಕಾ ತುದಿಗೆ ಮತ್ತೆ ಸಂದೀಪ್ ಅವರನ್ನು ಪರಿಚಯಿಸಿಕೊಡಲಾಗ್ತಾ ಇದೆ. ದಾಂಡುಗಾರಿಕಾ ತುದಿಯಲ್ಲಿ ಶಂಶುದ್ದೀನ್ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ವಿಭಾಗದಲ್ಲಿ ಗುರುತಿಸಿಕೊಂಡ ಆಟಗಾರ. ಈ ಬಾರಿ ಫುಲ್ಲರ್ ಲೆಂತ್ಗೆ ನೋಟವನ್ನು ಇಟ್ಟರು. ಬಹುತೇಕ ಯಾರ್ಕರ್ ಶೈಲಿಯಲ್ಲಿ ಬಂದಂತ ಚೆಂಡು ಸಂದೀಪ್ ಯಾರ್ಕರ್ ಮೂಲಕವಾಗಿ ಎದುರಾಳಿ ದಾಂಡಿಗನನ್ನ ಕಟ್ಟಿ ಹಾಕ್ತಾ ಇದ್ದಾರೆ. ಇಲ್ಲಿ ಕ್ಲೀನ್ ಬೌಲ್ಡ್ ಆಗೋದರೊಂದಿಗೆ ಶಂಶುದ್ದೀನ್ ನಿರ್ಗಮನದ ಹಾದಿಯನ್ನ ಹಿಡಿತಾ ಇದ್ದಾರೆ. ಇಲ್ಲಿ ವಿಕೆಟ್ ನಂಬರ್ 4 ವಿಕೆಟ್ ನಂಬರ್ 3 ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಬಜಾಲ್ ತಂಡ. 16 ಚೆಂಡುಗಳು ಬಾಕಿ ಇದೆ, 29 ಓಟದ ಅವಶ್ಯಕತೆ ಇದೆ. 16ರ ಮುಂದೆ 29ರ ಅವಶ್ಯಕತೆ ಇದೆ. ಹೊಸ ದಾಂಡಿಗನ ಆಗಮನವಾಗ್ತಾ ಇದೆ. ಬಜಾಲ್ ಎಂಬ ಊರು ಕೇಳಿದಾಗಲೇ ನೆನಪಾಗುವ ಮೊದಲ ಹೆಸರು ಅದು ಹರ್ಷಾದ್ ಬಜಾಲ್ ಎಂಬ ಅವರು ಆಟಗಾರ. ಬಜಾಲ್ ಎಂಬ ಊರಿಗೆ ಬಲು ದೊಡ್ಡ ಹೆಸರನ್ನೇ ತಂದಿಟ್ಟಂತ ಆಟಗಾರ ಹರ್ಷಾದ್ ಬಜಾಲ್ ನಿಜಕ್ಕೂ ಕೂಡ. ಇಲ್ಲಿ ಅದೇ ಬಜಾಲ್ ಊರಿನ ಆಟಗಾರರು ಬಂದು ಆಡ್ತಾ ಇದ್ದಾರೆ. ಬಹಳಷ್ಟು ಪ್ರಬಲ ಆಟಗಾರರನ್ನ ಕ್ರೀಡಾರಂಗಕ್ಕೆ ಪರಿಚಯಿಸಂತ ಹೆಗ್ಗಳಿಕೆ ಇರತಕ್ಕಂತ ಒಂದು ತಂಡ ಇದು ಫ್ರೆಂಡ್ಸ್ ಬಜಾಲ್ ಎಂಬ ತಂಡ. ಇಲ್ಲಿ ನಜೀಮ್ ಅವರ ಆಗಮನವಾಗಿದೆ. ಪ್ರತಿ ಸಿಕ್ಸರ್ಗೆ 1,500 ರೂಪಾಯಿ ನಗದು ಘೋಷಣೆ ಆಗ್ತಾ ಇದೆ. ದೊಡ್ಡ ಹೊಡೆತದ ಪ್ರಯತ್ನ, ಎಕ್ಸ್ಟ್ರಾ ಕ್ವಿಕರ್ ಡೆಲಿವರಿ, ಗೂಟ ರಕ್ಷಕರ ಹಾದು ಹೋದಂತ ಚೆಂಡು. ತೀರ್ಪುಗಾರರ ತೀರ್ಪನ್ನು ನೋಡ್ತಾ ಇದ್ರೆ ಬೈಸ್ ಮೂಲಕ ಒಂಟಿ ಓಟದ ಸೇರ್ಪಡೆಯಾಗಿದೆ. ನಜೀಮ್ ಅವರಿಗೆ ತಾವು ಬಾರಿಸುವ ಪ್ರತಿ ಸಿಕ್ಸರ್ಗೆ 1,500 ರೂಪಾಯಿ ನಗದು ಘೋಷಣೆಯಾಗ್ತಾ ಇದೆ. ದಯವಿಟ್ಟು ಬೇಸರ ಮಾಡಿಕೊಳ್ಬೇಡಿ, ಸಂಘಟಕರ ಒಂದು ನಿಯಮ ಇದೆ. ನಗದು ಘೋಷಣೆ ಮಾಡುವಾಗ ನಗದನ್ನ ಇಲ್ಲಿ ನೀಡಬೇಕು, ಬಳಿಕ ಘೋಷಣೆಯನ್ನು ಮಾಡಬೇಕು ಎಂಬುದು ಸಂಘಟಕರ ನಿಯಮ. ಆದುದರಿಂದ ನಿಮ್ಮ ಸಹಕಾರವನ್ನ ಕೂಡ ನಾವು ಬಯಸ್ತಾ ಇದ್ದೇವೆ. ಇಲ್ಲಿ ಸಂದೀಪ್ ಎಸೆತಗಾರಿಕಾ ತುದಿಯಲ್ಲಿ ಜವಾಬ್ದಾರಿಯನ್ನ ಮೆರೆಯುವಾಗ ತಂಡದ ಖಾತೆಯಲ್ಲಿ 20 ಓಟಗಳು, 3 ಚೆಂಡು ಮುಕ್ತಾಯವಾಗಿದೆ. ಕೀರ್ತನ್ ಇಲ್ಲಿ ಒಂದು ಸುಂದರವಾದ ಇನ್ನಿಂಗ್ಸ್ ಅನ್ನ ಕಟ್ಟಲೇಬೇಕಾದಂತಹ ಅನಿವಾರ್ಯತೆ ಇದೆ. ದೊಡ್ಡ ಹೊಡೆತದ ಪ್ರಯತ್ನ, ಸೊಗಸಾದ ದಂಡನೆ ಇದು. ಖಾಲಿ ಜಾಗವನ್ನು ಗುರಿಯಾಗಿಸಿಕೊಂಡು ಹೊಡೆತಾ ಇದ್ದಾರೆ. ನವಾಜ್ ಚೆಂಡನ್ನ ಕಲೆಕ್ಟ್ ಮಾಡಿದ್ರು. ಅದ್ಭುತವಾದ ಫೀಲ್ಡಿಂಗ್ ಇದು. ನವಾಜ್ ಬೆಲಾಲ್ ಲಾಂಗ್ ಆಫ್ ತುದಿಯನ್ನ ಬಹಳಷ್ಟು ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಬಾಡಿ ಲ್ಯಾಂಗ್ವೇಜ್ ಬದಲಾಗಿದೆ ಮಹಾಲಿಂಗೇಶ್ವರ ಕಾರ್ಕಳದಲ್ಲಿ. ಪವರ್ ಪ್ಲೇ ಅಲ್ಲಿ ಫೀಲ್ಡಿಂಗ್ ಅನ್ನ ನೋಡಿದ್ವಿ. ನಾ ಹೇಳ್ತಾ ಇದ್ದೆ ಕಳಪೆ ಫೀಲ್ಡಿಂಗ್, ಆದರೆ ಪವರ್ ಪ್ಲೇಯ ಬಳಿಕ ಫೀಲ್ಡಿಂಗ್ ಸುಧಾರಣೆಯಾಗಿದೆ. ಫೀಲ್ಡಿಂಗ್ ಅದ್ಭುತವಾಗಿದೆ. ಮನವಿ ಇದೆ, ಪುರಸ್ಕಾರ ಬಂದಿದೆ. ಇಲ್ಲಿ ಪ್ಲಂಬ್ ಇನ್ ಫ್ರಂಟ್ ಆಫ್ ದಿ ವಿಕೆಟ್. ಮಗದೊಂದು ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ ಫ್ರೆಂಡ್ಸ್ ಬಜಾಲ್ ತಂಡ. ದೊಡ್ಡ ಹೊಡೆತದ ಪ್ರಯತ್ನದಲ್ಲಿ ನಜೀಮ್ ನಿರ್ಗಮಿಸ್ತಾ ಇದ್ದಾರೆ. ರೀಪ್ಲೇ ಮುಖ್ಯನ ನೋಡ್ತಾ ಇದ್ದೀವಿ. ಡೆಡ್ LBW ಪ್ಲಂಬ್ ಇನ್ ಫ್ರಂಟ್ ಆಫ್ ದಿ ವಿಕೆಟ್. ಮಿಡಲ್ ಸ್ಟಂಪ್ ಅನ್ನ ಮುತ್ತಿಕ್ಕುವ ಚೆಂಡಾಗಿತ್ತು. ಅದ್ಭುತವಾದ ತೀರ್ಪುಗಾರಿಕೆ ಒಂದೆಡೆ ಅಜ್ಮಲ್ ಜೋಕಟ್ಟೆಯ ಮೂಲಕವಾಗಿ. ಹೊಸ ದಾಂಡಿಗನಾಗಿ ಸುಮಂತ್ ಅವರ ಆಗಮನವಾಗ್ತಾ ಇದೆ. ಫಿನಿಶರ್ ಎಂಬ ಖ್ಯಾತಿಯನ್ನು ಪಡೆದುಕೊಂಡಂತ ಆಟಗಾರ ಸುಮಂತ್ ಇಲ್ಲಿ ಆ ಖ್ಯಾತಿಗೆ ತಕ್ಕದಾದ ಒಂದು ದಂಡನ್ನ ಬೀಸಲೇಬೇಕಾಗಿದೆ. ನಂಬರ್ 6ರ ಕ್ರಮಾಂಕದಲ್ಲಿ ಸುಮಂತ್ ಅವರ ಆಗಮನವಾಗಿದೆ. ಬಹಳಷ್ಟು ಪಂದ್ಯಾಟಗಳನ್ನ, ಅದರಲ್ಲೂ ಬಜಾಲ್ ಪರಿಸರಗಳಲ್ಲಿ ನಡೆಯುವ ಹಲವಾರು ಲೀಗ್ ಪಂದ್ಯಾಟಗಳಲ್ಲಿ ತಮ್ಮದೇ ಆದಂತಹ ಶೈಲಿಯ ದಂಡನ್ನ ಬೀಸಿ ಫಿನಿಶರ್ ಎಂಬ ಖ್ಯಾತಿಯನ್ನ ಪಡೆದುಕೊಂಡಂತಹ ಈ ಸುಮಂತ್ ಇಲ್ಲಿ ಯಾವ ರೀತಿ ದಂಡನ್ನ ಬೀಸ್ತಾರೆ ನೋಡಬೇಕಾಗಿದೆ. ಸಂದೀಪ್ ಅವರ ಓವರ್ ಅನ್ನು ನೋಡಲೇಬೇಕಾಗಿದೆ. ಪವರ್ ಪ್ಲೇಯಲ್ಲಿ 4 ಓಟವನ್ನ ಬಿಟ್ಕೊಟ್ಟಂತ ಸಂದೀಪ್, ಈ ಓವರ್ ನಲ್ಲಿ 3 ಓಟವನ್ನ ಮಾತ್ರ ಬಿಟ್ಕೊಟ್ಟಂತ ಸಂದೀಪ್. ಇದುವರೆಗೂ ಮೊನಚಿನ ಲೆಗ್ ಸ್ಪಿನ್. ವಾಟ್ ಎನ್ ಓವರ್ ಫ್ರಮ್ ಸಂದೀಪ್. ವಾಟ್ ಎ ಚೇಂಜ್ ಇನ್ ದಿ ಕಾಂಪ್ಲೆಕ್ಷನ್ ಆಫ್ ದಿ ಮ್ಯಾಚ್. ಮಹಾಲಿಂಗೇಶ್ವರ ಕಾರ್ಕಳ ತಂಡ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ. ಇಲ್ಲಿ 12 ಚೆಂಡು ಬಾಕಿ ಇದೆ, 26ರ ಅವಶ್ಯಕತೆ. ದಯವಿಟ್ಟು ಇಲ್ಲಿ ಗಮನಿಸಿ, ಕೊನೆಯ ಕರೆಯನ್ನು ರವಾನಿಸ್ತಾ ಇದ್ದೇವೆ ಟಾಸ್ಗಾಗಿ. ತುಡರ್ ಫ್ರೆಂಡ್ಸ್ ನಾಯಕ ಇದ್ದಾರೆ, ಕ್ಲಾಸ್ 11 ಕ್ಯಾಪ್ಟನ್ ಬರಬೇಕು, ಟಾಸ್ ಅನ್ನು ನಡೆಸಿಕೊಡುವಂತೆ ಮನವಿ. 12 ಚೆಂಡು ಬಾಕಿ ಇದೆ, 26ರ ಅವಶ್ಯಕತೆ.
ಬಹಳಷ್ಟು ಕ್ರೀಡಾಭಿಮಾನಿಗಳು ವಿದೇಶದಿಂದ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಒಬ್ಬ ಅದ್ಭುತ ವೀಕ್ಷಕ ವಿವರಣೆಗಾರ ಪ್ರಸ್ತುತ ಉದ್ಯೋಗದ ನಿಮಿತ್ತವಾಗಿ ವಿದೇಶದಲ್ಲಿರುವಂತಹ ಇರ್ಷಾದ್ ಕಾವೂರು ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ವಿದೇಶದಿಂದ ಬೆದ್ರಾ ಮೀಡಿಯಾ ಮೂಲಕವಾಗಿ ಹನಿ ನಿಯಾಸ್, ರಶೀದ್ ಗಾಂಧಿನಗರ, ರಫೀಕ್ ಕಾವೂರು, ಈ ರೀತಿಯಾಗಿ ಹಲವಾರು ಕ್ರೀಡಾ ಅಭಿಮಾನಿಗಳು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅದ್ಭುತವಾದ ತಿರುವು, ಒಳ ತಿರುವಿನ ಚೆಂಡುಗಳು. ದಯಾನಂದ್ ಅವರ ಚೆಂಡನ್ನ ಅಂದಾಜಿಸುವುದು ಬಹಳಷ್ಟು ಕಷ್ಟಕರವಾಗ್ತಾ ಇದೆ ಪ್ರಸ್ತುತ ಸನ್ನಿವೇಶದಲ್ಲಿ. 11 ಚೆಂಡು ಬಾಕಿ ಇದೆ. ಆಫ್ ಕಟರ್, ಲೆಗ್ ಕಟರ್, ಇಲ್ಲಿ ಮಾಂತ್ರಿಕತೆಯ ಲೆಗ್ ಸ್ಪಿನ್ನಿನ ಬಳಕೆ ಆಗ್ತಾ ಇದೆ. ಕಳೆದ ಚೆಂಡು ಆಫ್ ಸ್ಪಿನ್ ಆಗಿತ್ತು, ಈ ಚೆಂಡು ಮಾಂತ್ರಿಕತೆಯ ಲೆಗ್ ಸ್ಪಿನ್. ಇದು ದಾಂಡಿಗರ ಮನಸ್ಸಿನೊಂದಿಗೆ ಆಡುವ ಪ್ರಯತ್ನ ದಯಾನಂದ್ ಮೂಲಕವಾಗಿ. ಕೆಲವೊಂದು ಚೆಂಡುಗಳು ಸ್ಟ್ರೈಟ್ ಡೆಲಿವರಿ, ಕೆಲವೊಂದು ಆಫ್ ಸ್ಪಿನ್, ಕೆಲವೊಂದು ಲೆಗ್ ಸ್ಪಿನ್. ಈ ರೀತಿಯಾಗಿ ದಾಂಡಿಗರನ್ನ ಸಂಕಷ್ಟಕ್ಕೀಡು ಮಾಡ್ತಾ ಇದ್ದಾರೆ. ಇಲ್ಲಿ ದೊಡ್ಡ ಹೊಡೆತಗಳೊಂದಿಗೆ ಹೆಸರನ್ನ ಮಾಡಿದಂತ ಆಟಗಾರ ಕೀರ್ತನ್ ಇಲ್ಲಿ ನಿರ್ಗಮಿಸ್ತಾ ಇದ್ದಾರೆ. ಹೊಸ ದಾಂಡಿಗನಾಗಿ ಫಯಾಜ್ ಅವರ ಆಗಮನವಾಗಿದೆ. ಫ್ರೆಂಡ್ಸ್ ಬಜಾಲ್ ಹೇಳಿ ಕೇಳಿ ಒಂದು ಅದ್ಭುತವಾದ ತಂಡ. ಬಹಳಷ್ಟು ಪಂದ್ಯಾಟಗಳಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡಿದ ತಂಡ. ಆದರೆ ಇಲ್ಲಿ ಮಹಾಲಿಂಗೇಶ್ವರ ಕಾರ್ಕಳದ ಶಿಸ್ತುಬದ್ಧ ದಾಳಿಯ ಮುಂದೆ ನಿರುತ್ತರರಾಗ್ತಾ ಇದ್ದಾರೆ. 26 ರನ್ನ ಗಳಿಸಬೇಕಾಗಿದೆ. 10 ಚೆಂಡು ಬಾಕಿ ಇದೆ. ದಯಾನಂದ್ ಎಂಬ ಈ ಆಟಗಾರ ಈ ತೋಡಾರಿನ ಭಂಗಬೆಟ್ಟು ಶಾಲಾ ಮೈದಾನಕ್ಕೂ ದಯಾನಂದ್ ಅವರಿಗೂ ಬಲವಾದ ನಂಟೆ ಕಾಣಸಿಗ್ತಾ ಇದೆ. ಮತ್ತೆ ಮಾಂತ್ರಿಕ ಶೈಲಿಯ ಚೆಂಡು, ಚೆಂಡಿಗೆ ತಕ್ಕದಾದ ಉತ್ತರ. ಇಲ್ಲಿ ಗ್ಯಾಪ್ ನಲ್ಲಿತ್ತು ಚೆಂಡು. ಒಂದು ಓಟ ಸುಲಭದಲ್ಲಿ, ಎರಡನೇ ಓಟ ನೇರ 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 ಗುರಿ ಬೀಳ್ತಾ ಇದೆ. ದಯಾನಂದ್ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗ್ತಾ ಇದೆ. ಇಲ್ಲಿ ನಾ ಹೇಳ್ತಾ ಇದ್ದೆ, ಭಂಗಬೆಟ್ಟು ಶಾಲಾ ಮೈದಾನಕ್ಕೂ ದಯಾನಂದ್ ಅವರಿಗೂ ಒಂದು ದೊಡ್ಡದಾದ ನಂಟೆ ಕಾಣಸಿಗ್ತಾ ಇದೆ. ಬ್ಯಾಟಿಂಗ್, ಬೌಲಿಂಗ್, ಬಳಿಕ ಇಲ್ಲಿ ಫೀಲ್ಡಿಂಗ್, ಎಲ್ಲ 3 ವಿಭಾಗದಲ್ಲೂ ಕೂಡ ಪ್ರಾಬಲ್ಯತೆಯನ್ನ ಮೆರೀತಾ ಇದ್ದಾರೆ. 3 ಡೈಮೆನ್ಷನಲ್ ಕ್ರಿಕೆಟರ್ ಎಂದು ರವೀಂದ್ರ ಜಡೇಜಾ ಅವರನ್ನು ಕರೆಯಲಾಗ್ತದೆ. 3 ಡೈಮೆನ್ಷನಲ್ ಬ್ಯಾಟಿಂಗ್, ಬೌಲಿಂಗ್ ಹಾಗೂ ಫೀಲ್ಡಿಂಗ್. ಇಲ್ಲಿ ಆ 3 ವಿಭಾಗವನ್ನ ಕೂಡ ಬಹಳಷ್ಟು ಅದ್ಭುತವಾಗಿ ನಿಭಾಯಿಸಿಕೊಳ್ತಾ ಇದ್ದಾರೆ. ಇಪ್ಪತ್ತೆರಡಕ್ಕೆ 6 ಎಂಬ ಸ್ಥಿತಿಯಲ್ಲಿ ಇದೆ ತಂಡ. 9 ಮುಂದೆ ಬೇಕಾಗಿದೆ 25. ಮತ್ತೆ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು. ತಂಡದ ಖಾತೆಯಲ್ಲಿ ಒಟ್ಟು ಗಳಿಕೆ ಇದೆ 23. ಮತ್ತೆ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಡಾಟ್ ಡೆಲಿವರಿ ಚುಕ್ಕಿ ಎಸೆತವಾಗಿ ದಾಖಲಾಗ್ತಾ ಇದೆ. ಇಲ್ಲಿ 5ನೇಯ ಚೆಂಡನ್ನ ಚುಕ್ಕಿಯಾಗಿಸಿಕೊಂಡು ಅಂತಿಮ ಚೆಂಡು. ಮತ್ತೆ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಮತ್ತೆ ಒಂಟಿ ಓಟ ಮಾತ್ರ ಸೇರ್ಪಡೆಯಾಗ್ತಾ ಇದೆ. ಅದ್ಭುತವಾದ ಓವರ್ ಇದು, ಸೊಗಸಾದ ಓವರ್ ಇಲ್ಲಿ ಕೊನೆಗೊಳ್ತಾ ಇದೆ. ದಯಾನಂದ್ ಅವರ ಸ್ಪೆಲ್ ಅನ್ನು ನೋಡ್ತಾ ಇದ್ದೇವೆ. 2 ಓವರ್, ಯಾವುದೇ ಮೇಡನ್ ಇಲ್ಲ. ಆದರೆ 6 ಓಟಗಳನ್ನ ಬಿಟ್ಕೊಟ್ಟು 3 ವಿಕೆಟ್ಗಳನ್ನ ಇಲ್ಲಿ ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಅದ್ಭುತವಾದ ಸ್ಪೆಲ್ ಇದು ದಯಾನಂದ್ ಮೂಲಕವಾಗಿ. 2 ಓವರ್, 6 ಓಟಗಳು, 3 ವಿಕೆಟ್ ದಯಾನಂದ್ ಅವರ ಪಾಲಾಗಿದ್ದಾರೆ. ಎಂಡ್ ಆಫ್ ದಿ 5th ಓವರ್. 5 ಓವರ್ಗಳ ಮುಕ್ತಾಯಕ ಅಂಕಿಅಂಶ ಪಟ್ಟಿಯಲ್ಲಿ 24. ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಇಲ್ಲಿ 23 ಓಟಗಳನ್ನ ಗಳಿಸಬೇಕಾಗಿದೆ. ಕ್ರಿಕೆಟ್ ಇದು. ಫ್ರೆಂಡ್ಸ್ ಬಜಾಲ್ ಅವರಲ್ಲಿ ಒಂದು ಮಾತನ್ನ ಹೇಳಬಲ್ಲ, ಕ್ರಿಕೆಟ್ ಇದು. ಯಾವ ಹಂತದಲ್ಲೂ ಕೂಡ ಫಲಿತಾಂಶಗಳು ತಲೆ ಕೆಳಗಾಗಬಹುದು. 2 ಚೆಂಡು ಮುಂದೆ 19 ಓಟಗಳು ಬೇಕಿದ್ದಾಗಲೂ ಕೂಡ ನಮ್ಮಿಂದ ಸಾಧ್ಯವಿಲ್ಲ ಎಂಬಂತೆ ಒಂದು ತಂಡ ಅಂದುಕೊಂಡಿದ್ರು ಕೂಡ ಸುಬ್ರಹ್ಮಣ್ಯದ ಗುತ್ತಿಗಾರ್ ಮೈದಾನದಲ್ಲಿ 2 ಮುಂದೆ 19 ಸಾಧ್ಯವಾಗಿರಿಸಿಕೊಂಡಿದ್ದು ಅಶ್ರಫ್ ಕುಪ್ಪೆ ಪದವಿ ಎಂಬ ಆಟಗಾರ. ಅಶ್ರಫ್ ಮುತ್ತೂರು ಎಂಬ ಓರ್ವ ಶ್ರೇಷ್ಠ ಮಟ್ಟದ ದಾಂಡಿಗ. ಇಲ್ಲಿ ಅದೇ ಮೈಂಡ್ ಸೆಟ್, ಅದೇ ಮನಸ್ಸಿನೊಂದಿಗೆ ಆಡಲೇಬೇಕಾಗಿದೆ ದಾಂಡಿಗರು. 5 ಚೆಂಡು ಬಾಕಿ ಇದೆ. 23ರ ಅವಶ್ಯಕತೆ ಇದೆ. ಅನುಷ್ ಅವರ ಕೈಗೆ ಚೆಂಡನ್ನು ನೀಡಲಾಗಿದೆ. ಮಹಾಲಿಂಗೇಶ್ವರ ಕಾರ್ಕಳದಲ್ಲಿ ಬೆಳೆಯುತ್ತಿರುವ ಉದಯೋನ್ಮುಖ ಪ್ರತಿಭಾನ್ವಿತ ಆಟಗಾರ. ಇಲ್ಲಿ ಸ್ಲೋವ ಡೆಲಿವರಿ, ಸುಲಭವಾಗಿ ಬಂದಂತ ಚೆಂಡು. ಆದರೆ ದಂಡಿಸುವ ಪ್ರಯತ್ನದಲ್ಲಿ ದಾಂಡಿಗ ವಿಫಲತೆಯತ್ತ ಮುಖ ಮಾಡ್ತಾ ಇದ್ದಾರೆ. 4 ಚೆಂಡು ಬಾಕಿ ಇದೆ. 23ರ ಅವಶ್ಯಕತೆ ಇದೆ. 22ರ ಅವಶ್ಯಕತೆ ಇದೆ. ಫಯಾಜ್ ಒಂದು ವೇಳೆ ಈ ಪಂದ್ಯವನ್ನ
ಫಿನಿಶ್ ಮಾಡಿದ್ದೆ ಆದರೆ 5,000 ರೂಪಾಯಿ ನಗದು ಘೋಷಣೆಯಾಗ್ತಾ ಇದೆ. ಶಾಹೀದ್ ಇವರ ಕಡೆಯಿಂದ ದೊಡ್ಡ ಹೊಡೆತದ ಪ್ರಯತ್ನ ಮುಂದುವರಿತಾ ಇದೆ. ಮತ್ತೆ ಒಂಟಿ ಓಟ. ನೌಫಲ್ ಈ ಹಿಂದೆ ಬಹಳಷ್ಟು ಬಾರಿ ವಿವರಿಸಿದ್ರು, ಮಹಲಿಂಗೇಶ್ವರ ಕಾರ್ಕಳದವರು ಲೆಗ್ ಸ್ಪಿನ್ ಮೂಲಕವಾಗಿ ಪಂದ್ಯವನ್ನ ತಡೆ ಹಿಡಿಯುವಂತ ಒಂದು ತಂಡ. ಇಲ್ಲಿ ಆ ಹೇಳಿಕೆಗೆ ತಕ್ಕದಾಗಿ ಎಸೆತಗಾರಿಕೆ ನಾವು ಗಮನಿಸ್ತಾ ಇದ್ದೇವೆ. 1 ಓವರ್ ಮಾತ್ರ ವೇಗದೂತ ದಾಳಿ ಬಂದಿತ್ತು ವಿನೋದ್ ಪೊಲಾರ್ಡ್ ಅವರ ಮೂಲಕವಾಗಿ. ಉಳಿದ 5 ಓವರ್ ಗಮನಿಸ್ತಾ ಇದ್ರೆ ಲೆಗ್ ಸ್ಪಿನ್ ಹಾಗೂ ಸ್ಲೋವರ್ ಆಫ್ ಸ್ಪಿನ್ ಗಳನ್ನು ಎಸೆದಂತಹ ದಾಳಿಗಾರರು ಕಟ್ಟಿ ಹಾಕ್ತಾ ಇದ್ದಾರೆ. ಇಲ್ಲಿ ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಮತ್ತೆ ದಂಡಿಸುವ ಪ್ರಯತ್ನವನ್ನ ಪಟ್ಟರು. ಇಲ್ಲಿ ಬಜ್ಜಾಲ್ ತಂಡದ ಆಟಗಾರರು ಬಹುತೇಕವಾಗಿ ಥ್ರೋ ಹಾಗೂ ಕಟ್ಟರ್ ಎಸೆತಗಳಿಗೆ ಸಮಾನವಾಗಿ ಆಡುವಂತ ಆಟಗಾರರು, ಆದರೆ ಈ ಲೆಗ್ ಸ್ಪಿನ್ ಮುಂದೆ ನಿರುತ್ತರಾಗ್ತಾ ಇದ್ದಾರೆ. ಇಲ್ಲಿ ನೆಲಮಟ್ಟದ ಚೆಂಡು ಮತ್ತೆ ಚುಕ್ಕಿ ಎಸೆತ, ಡಾಟ್ ಬಾಲ್. That's it from match number 7. ಮಹಲಿಂಗೇಶ್ವರ ಕಾರ್ಕಳ have won the game by 19 runs. 19 ರನ್ನುಗಳ ಪ್ರಬಲ ಗೆಲುವನ್ನು ಇಲ್ಲಿ ದಾಖಲಿಸ್ತಾ ಇದೆ ಮಹಲಿಂಗೇಶ್ವರ ಕಾರ್ಕಳ ತಂಡ. ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾವೆ. ನಾ ಹೇಳ್ತಾ ಇದ್ದೆ, ಫ್ರೆಂಡ್ಸ್ ಬಜಾಲ್ ತಂಡ ಥ್ರೋ ಹಾಗೂ ಕಟ್ಟರ್ ಎಸೆತಗಳಿಗೆ ಸರಿಯಾದ ರೀತಿಯಲ್ಲಿ ದಂಡನ್ನು ಬೀಸಬಲ್ಲಂತ ತಂಡ, ಆದರೆ ಲೆಗ್ ಸ್ಪಿನ್ ಎಂಬ ಎಸೆತದ ಮುಂದೆ ನಿರುತ್ತರಾಗ್ತಾ ಇದ್ದಾರೆ. ಇಲ್ಲಿ ಭಾಗವಹಿಸಿದಕ್ಕಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ನಿಮ್ಮನ್ನ ಪಂದ್ಯಾಕೂಟದಿಂದ ನಾವು ಬೀಳ್ಕೊಡ್ತಾ ಇದ್ದೇವೆ. ಅಭಿನಂದನೆಗಳು ಮಹಲಿಂಗೇಶ್ವರ ಕಾರ್ಕಳ ತಂಡದವರಿಗೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ವಿದೇಶದಲ್ಲಿ ಕುಳಿತು ಇದೀಗ ನಮ್ ಜೊತೆ ಶುಭ ಹಾರೈಕೆಯನ್ನ ಮತ್ತೆ ಮಾಡಿಕೊಳ್ತಾ ಇದ್ದಾರೆ ಇಮ್ತಿಯಾಜ್ ಆರ್ಗಾ, ಇಮ್ತಿಯಾಜ್ ಮುಚ್ಚೂರು, ಅದೇ ರೀತಿ ಶರೀಫ್. ಖಂಡಿತವಾಗ್ಲೂ ಕೂಡ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹವನ್ನ ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಪಂದ್ಯಾಟಕ್ಕೆ ಅದ್ಭುತವಾದ ಸಹಕಾರ, ಅದ್ಭುತವಾದ ಕೊಡುಗೆ, ಅದ್ಭುತವಾದ ಪ್ರೋತ್ಸಾಹವನ್ನ ನಿರಂತರವಾಗಿ ನೀವು ನೀಡ್ತಾ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮ್ ಜೊತೆ ಸರ್ಫರಾಜ್ ತೋಡಾರ್ ಅವರಿದ್ದಾರೆ. ಅರುಣ್ ರೈ ಅವರ ಒಬ್ಬ ಅಪ್ಪಟ ಅಭಿಮಾನಿ, ಒಬ್ಬ ಆಪ್ತ ಮಿತ್ರ ಕೂಡ. ದಾಂಡಿಗರು ಆ ಒಂದು ಲಾಂಗ್ ಆನ್ ನಲ್ಲಿ ಇರುವಂತಹ ಅರುಣ್ ಕುಮಾರ್ ಅವರ ಬ್ಯಾನರ್ ಗೆ ಸಿಕ್ಸರ್ ಅನ್ನು ಬಾರಿಸಿದೆ. ಆದರೆ 3,000 ರೂಪಾಯಿ ನಗದು ಘೋಷಣೆಯನ್ನ ಸಫರ್ ಅದೇ ರೀತಿ ಶಬೀರ್ ಅವರು ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಬಹುಶಃ ಸಿಕ್ಸರ್ ಬಂದ್ರೆ ಈ ರೀತಿಯ ಪ್ರೋತ್ಸಾಹವನ್ನ ನೀಡುವವರಿದ್ದಾರೆ ಅರುಣ್ ಅವರ ಆಪ್ತ ಮಿತ್ರರು. ಇಲ್ಲಿ ಪಂದ್ಯಾಕೂಟದ ತುಡಾರ್ ಟ್ರೋಫಿ 2024 ಮೊದಲ ಸುತ್ತಿನ ಕೊನೆಯ ಪಂದ್ಯ ಸಾಗಿ ಬರ್ಲಿಕ್ಕಿದೆ. ತುಡಾರ್ ಫ್ರೆಂಡ್ಸ್ ತೋಡಾರ್ ವಿರುದ್ಧವಾಗಿ ಕ್ಲಾಸ್ 11 ಚೊಕ್ಕಬೆಟ್ಟು. ಎಸ್ ಅಲ್ಲಿ ಆರಂಭಿಕ ದಾಂಡಿಗರ ಆಗಮನ ಆಗಬೇಕು ತುಡಾರ್ ಫ್ರೆಂಡ್ಸ್ ತೋಡಾರ್ ಅವರ ಕಡೆಯಿಂದ. ಅದೇ ರೀತಿ ರಿಜ್ವಾನ್ ತೋಡಾರ್ ಗಮನಿಸಿಕೊಳ್ಳಿ, ರಿಜ್ವಾನ್ ಅವರ ನೀವು ಬಾರಿಸುವ ಪ್ರತಿಯೊಂದು ಸಿಕ್ಸರ್ಗೂ ಕೂಡ 5,000 ರೂಪಾಯಿ ನಗದು ಘೋಷಣೆ ಆಗ್ತಾ ಇದೆ. ಅಶ್ಫಾಕ್ ಮಿಜಾರಿ ಅವರ ಕಡೆಯಿಂದ KFC ತೋಡಾರ್ ಇದರ ಮಾಲಕರು ಕೂಡ ಹೌದು. KFC ತೋಡಾರ್ ಇದರ ಮಾಲಕರಾಗಿರುವಂತಹ ಅಶ್ಫಾಕ್ ಮಿಜಾರಿ ಒಂದು ಘೋಷಣೆಯನ್ನ ಮಾಡಿಕೊಳ್ತಾ ಇದ್ದಾರೆ. ರಿಜ್ವಾನ್ ತೋಡಾರ್ ಅವರು ಬಾರಿಸುವ ಪ್ರತಿ ಸಿಕ್ಸರ್ಗೂ ಕೂಡ 5,000 ರೂಪಾಯಿ ನಗದು ಘೋಷಣೆ ಆಗ್ತಾ ಇದೆ. ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆಯನ್ನು ತರುವಂತಹ ಸಮಯ ಕೂಡ ಆಂಗ್ಲ ಭಾಷೆಯ ವಿವರಣೆಗಾಗಿ ಶಮೀರ್ ಮಲಾರ್ ಅವರನ್ನ ಪ್ರೀತಿಪೂರ್ವಕವಾಗಿ ವೀಕ್ಷಕ ವಿವರಣಾ ಕೊಠಡಿಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ನೀಡುವಂತಹ ಸಮಯ. ಬ್ಯಾಟಿಂಗ್ ವಿಭಾಗದಲ್ಲಿ ತಂಡ ಸಂಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಬಂದು
ಒಂದು ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಕಟ್ಟಿದ್ದಲ್ಲದೆ ಒಂದು ಮನಮೋಹಕವಾದ ಸ್ವಿಚ್ ಹಿಟ್ ಬೌಂಡರಿಯನ್ನು ದಾಖಲಿಸಿದಂತಹ ದಾಂಡಿಗ. ಜೊತೆಗೆ ಬೌಲಿಂಗ್ ವಿಭಾಗದಲ್ಲಿ 2 ಓವರ್ಗಳು 6 ಓಟವನ್ನ ಬಿಟ್ಕೊಟ್ಟು 3 ವಿಕೆಟ್ಗಳನ್ನು ಪಡ್ಕೊಂಡಂತಹ ಶ್ರೇಷ್ಠ ಮಟ್ಟದ ದಾಳಿಗಾರ ದಯಾನಂದ್ ತೆಂಡೂಲ್ಕರ್ ಅವರ ಪಾಲಾಗ್ತಾ ಇದೆ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ. ಅವರಿಗೆ ಅಶ್ರಫ್ ಹೊರಪೇಟೆ ಅಧ್ಯಕ್ಷರು ತೋಡಾರ್ ಫ್ರೆಂಡ್ಸ್ ತೋಡಾರ್ ಇವರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ನೀಡುವಂತೆ ಮನವಿಯನ್ನ ಮಾಡ್ತಾ ಇದ್ದಾವೆ. ಎಸ್ ದಯಾನಂದ್ ಅವರೇ ಬನ್ನಿ, ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನ ಪಡೆದುಕೊಳ್ಳುವುದಕ್ಕಾಗಿ. ಪಂದ್ಯಾಟದ ವೀಕ್ಷಣೆಯಲ್ಲಿ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ಇದರ ಮಾಲಕರಾಗಿರುವಂತಹ ಒಬ್ಬ ಅಪ್ಪಟ ಕ್ರಿಕೆಟ್ ನ ಪ್ರೇಮಿ, ಒಬ್ಬ ಅಪ್ಪಟ ಕ್ರಿಕೆಟ್ ನ ಪ್ರೋತ್ಸಾಹಿ ಆಗಿರತಕ್ಕಂತಹ ಸನ್ಮಾನ್ಯ ಅಕ್ಬರ್ ಅಲಿ ನಮ್ ಜೊತೆ ಇದ್ದಾರೆ. ದಯವಿಟ್ಟು ಮುಖ್ಯ ವೇದಿಕೆಯಲ್ಲಿ ಬಂದು ತಾವು ಕುಳಿತು ಪಂದ್ಯವನ್ನ ವೀಕ್ಷಿಸುವಂತೆ ಮನವಿಯನ್ನ ಮಾಡ್ತಾ ಇದ್ದಾವೆ. ಬೆದ್ರಾ ಮೀಡಿಯಾದ ಕ್ಯಾಮೆರಾದ ಮೂಲಕವಾಗಿ ನಾವು ಗಮನಿಸಿಕೊಳ್ತಾ ಇದೀವಿ. ಒಬ್ಬ ಅಪ್ಪಟ ಕ್ರಿಕೆಟ್ ಅಭಿಮಾನಿ ತಮ್ಮ ನಿದ್ದೆಯನ್ನ ಬಿಟ್ಟು ಪಂದ್ಯಾಟದ ವೀಕ್ಷಣೆಗಾಗಿ ಬಂದಿದ್ರು. ಮೈದಾನದಲ್ಲಿ ಕುಳಿತು ಪಂದ್ಯವನ್ನು ವೀಕ್ಷಿಸುವ ಕನಸನ್ನ ಕಂಡುಕೊಂಡಿದ್ರು. ಆದರೆ ನಿದ್ದೆ ಎಂಬುದು ಅವರನ್ನ ಇಲ್ಲಿ ಪಂದ್ಯಾಟದ ವೀಕ್ಷಣೆಗೆ ಅಡ್ಡಿ ಮಾಡ್ತಾ ಇದೆ. ನಿದ್ದೆ ಗಣ್ಣಿನಲ್ಲಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಂತ ಕ್ರೀಡಾಭಿಮಾನಿ ನೇರವಾಗಿ ನಿದ್ದೆಗೆ ಜಾರುತ್ತಾ ಇದ್ದಾರೆ. ಆ ಕ್ಷಣಗಳನ್ನ ಬೆದ್ರಾ ಮೀಡಿಯಾ ಸೆರೆ ಹಿಡಿತಾ ಇದೆ. ನೆನಪುಗಳಂತೂ ಇದ್ದೇ ಇದೆ. ಬೆದ್ರಾ ಕಪ್ 2024 ಪಂದ್ಯಾಟ ಯಾವ ಅಭಿಮಾನಿ ಮೈದಾನಕ್ಕೆ ಬಂದು ಮೈದಾನದಲ್ಲಿ ನಿದ್ದೆಗಣ್ಣಿಗೆ ಜಾರುತ್ತಾ ಇದ್ರು ಅವರಿಗೆ ವಿಶೇಷವಾದ ಬಹುಮಾನಗಳನ್ನ ಬೆದ್ರಾ ಕಪ್ 2024 ನೀಡ್ತಾ ಇದ್ರು. ಇಲ್ಲಿ ಕೂಡ ಒಬ್ಬ ಅಭಿಮಾನಿಯನ್ನ ನಾವು ಗಮನಿಸ್ತಾ ಇದ್ದೇವೆ. ಬೆದ್ರಾ ಮೀಡಿಯಾದ ಕ್ಯಾಮೆರಾದ ಕಣ್ಣುಗಳು ಈ ಒಂದು ಕ್ಷಣವನ್ನ ಸೆರೆ ಹಿಡಿತಾ ಇದ್ರೆ ಎಸ್ ಮುಖ್ಯ ವೇದಿಕೆಯತ್ತ ಕ್ಯಾಮೆರಾಮ್ಯಾನ್ ಫೋಕಸ್ ಮಾಡಬೇಕಾದ ಸಮಯ ಇದು. ಮ್ಯಾನ್ ಆಫ್ ದ ಮ್ಯಾಚ್ ಆಫ್ ದ ಪ್ರೀವಿಯಸ್ ಮ್ಯಾಚ್, the man who played a wonderful innings with the bat and the man who produced absolutely a fantastic spell with the ball, Dayanand Tendulkar is the man of the match of the match number 7 in Toda Trophy 2024. ಕಳೆದ ಆವೃತ್ತಿಯ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿ ವಿಜೇತ ಆಟಗಾರ ದಯಾನಂದ್ ತೆಂಡೂಲ್ಕರ್ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಈ ವರ್ಷದ ಮೊದಲ ಪಂದ್ಯದಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಇಲ್ಲಿ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ ತರುವಂತಹ ಸಮಯ ಕೂಡ ಆಂಗ್ಲ ಭಾಷೆಯ ವಿವರಣೆಗಾಗಿ ಶಮೀರ್ ಮಲಾರ್ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ. Yes, welcome back and thank you so much, Shafi Parpunja. We are heading to the last match of the first round. It's playing between Tudor Knight